व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यम् सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेशप्रणतविभवाय वनिमगाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्व प्रदिश सुदृशन्नो जय जय आद्यशिष्यं हृषीकेशं विष्णुतीर्थं महामुनिं पद्मनाभं नरहरिं जनार्दनमहं भजे उपेन्द्रं वामनमुनिं रामतीर्थमधोक्षजं मध्वशिष्यान्नितिश्रेष्ठान्नवैतान् प्रणमाम्यहं ऋग्वेदसंहितां सार्थां यस्त्रिवारमधीतवान् श्रीपूर्णप्रज्ञमुखतः सत्यतीर्थमहं भजे लिकुचान्वयसञ्जातः पण्डितार्यस्त्रिविक्रमः श्रीमध्वप्रेमपाकोऽयं पातु नस्तत्त्ववर्त्मनि नारायणः पण्डितार्य श्रीमध्वविजयप्रदः त्रैविक्रमार्यदासस्तु पातां श्रीमध्ववर्त्मनि तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवदयाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये रमापतिं पूर्णगुणं मुकुन्दं व्यासञ्च विज्ञानसहस्रभानुं पूर्णप्रबोधञ्च सुतत्वदीपं क्रमाद्गुरूंश्च प्रणमामि मूर्ध्ना तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरि ಓಂ ಶ್ರೀಕೃಷ್ಣ ಮುಖ್ಯಪ್ರಾಣರಲ್ಲಿ ನಮಿಸುತ್ತಾ ವಿಶ್ವಾಮಿತ್ರರ ಜೊತೆಗೆ ರಾಮಲಕ್ಷ್ಮಣರು ಮಿಥಿಲಾಪಟ್ಟಣದಲ್ಲಿಗೆ ಬಂದಿದ್ದಾರೆ. ಜನಕ ತನ್ನ ಪುರೋಹಿತರನ್ನು ಮುಂದಿಟ್ಟುಕೊಂಡು ಅವರನ್ನು ಸ್ವಾಗತಿಸಿ ಯಜ್ಞಕ್ಕೆ ತಾವು ಬಂದದ್ದು ಸಂತೋಷ ಆಯಿತು ಅಂತ ಮಾತನಾಡ್ತಾ ಆತಿಥ್ಯವನ್ನು ನಡೆಸ್ತಾ ಇರುವ ಹೊತ್ತಿಗೆ ಶತಾನಂದರು ಗೌತಮನ ಮಗನಾಗಿ ಗೌತಮನ ಆಶ್ರಮಕ್ಕೆ ರಾಮಚಂದ್ರ ಹೋಗಿ ಬಂದ ಕಥೆಯನ್ನು ಕೇಳಿ ಉಲ್ಲಸಿತನಾಗಿ ವಿಶ್ವಾಮಿತ್ರರನ್ನು ಕರೆದುಕೊಂಡು ಹೋದುದಕ್ಕಾಗಿ ಸಂತೋಷಪಟ್ಟು ವಿಶ್ವಾಮಿತ್ರರ ಬಗ್ಗೆ ರಾಮ ಮತ್ತು ಲಕ್ಷ್ಮಣರಿಗೆ ಇಬ್ಬರಿಗೂ ಕೂಡ ಅವರ ಪೂರ್ವ ಕಥೆಯನ್ನು ಎಂಥ ದೊಡ್ಡ ವ್ಯಕ್ತಿತ್ವವುಳ್ಳವರ ಜೊತೆಗೆ ನೀವು ಇಷ್ಟು ದಿವಸ ಕಾಲ ಕಳೆದಿದ್ದೀರಿ, ಕಾಡಿನಲ್ಲಿ ಓಡಾಡಿದ್ದೀರಿ, ಅನೇಕ ಜ್ಞಾನದ ಕೊಪ್ಪರಿಗೆಯನ್ನೇ ನೀವು ಪಡೆದಿದ್ದೀರಿ, ಅದರ ಹಿಂದೆ ಅವರ ಶ್ರಮ ಬಹಳ ದೊಡ್ಡದಿದೆ. ಭಗೀರಥನ ಗಂಗೆಯನ್ನು ಇಳಿಸುವುದರಲ್ಲಿ ಯಾವ ರೀತಿಯಾದ ಒಂದು ಶ್ರಮ ಇದೆಯೋ ಹಾಗೆ ಗಾಯತ್ರಿ ಎನ್ನುವ ಗಂಗೆಯನ್ನು ಭೂಮಿಯಲ್ಲಿ ಇಳಿಸುವಲ್ಲಿ ಇವನ ತಪಸ್ಸು ಬಹಳ ದೊಡ್ಡದಿದೆ ಅನ್ನುವುದನ್ನು ಹೇಳುವ ಹಿನ್ನೆಲೆಯಲ್ಲಿ ವಸಿಷ್ಠರನ್ನು ಎದುರಾಗಿಸಿಕೊಂಡು ಆ ಎದುರಾಳಿತನದಲ್ಲಿ ಕಲಿಯಬೇಕೆಂಬ ಜಿದ್ದು, ತಪಗೈಯಬೇಕೆಂಬ ಜಿದ್ದು ಬೆಳೆಸಿಕೊಂಡ ವಿಶ್ವಾಮಿತ್ರರು ಸೋತು ಇನ್ನಷ್ಟು ಹೆಚ್ಚು ಹೆಚ್ಚು ತಾನು ತಪಗೈಯಬೇಕು ಅಂತ ಬಯಸಿದ ಹೊತ್ತಿಗೆ ಮಧ್ಯದಲ್ಲಿ ವಸಿಷ್ಠರ ಮಕ್ಕಳೆಲ್ಲರೂ ಕೂಡ ತ್ರಿಶಂಕುವಿನ ಯಾಗದ ಹೊತ್ತಿಗೆ ಒಬ್ಬ ಕ್ಷತ್ರಿಯನಾಗಿ ಪೌರೋಹಿತ್ಯ ನಡೆಸುವಂಥದ್ದನ್ನು ಯಾವ ರೀತಿಯಿಂದಲೂ ಶಾಸ್ತ್ರ ಒಪ್ಪಿಕೊಳ್ಳಲಾರದು ಅನ್ನುವ ರೀತಿಯ ಮಾತುಗಳನ್ನಾಡಿದಾಗ ನನ್ನ ತಪಸ್ಸು ಪ್ರಾಮಾಣಿಕವಾದದ್ದು, ನಾನು ನಡೆಸ್ತಾ ಇರುವಂತಹ ಯಾಜಮಾನ್ಯಕ ತ್ರಿಶಂಕುವಿನ ಯಾಗಕ್ಕೆ ಸಂಬಂಧಪಟ್ಟ ದೀಕ್ಷೆಯನ್ನು ತೊಡುವ ವಿಷಯದಲ್ಲಿ ನಮ್ಮ ಯೋಚನೆಗಳೆಲ್ಲವೂ ಸಫಲವಾಗುವಂಥದ್ದು. ಈ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಅತ್ಯಂತ ನಿಮ್ಮ ಕರ್ತವ್ಯಗಳನ್ನು ಮರೆತು ಹೋಗುವಂತಹ ನಿಷಾದರೊಂದಿಗೆ, ಬೇಡರು ಅಂತಂದರೆ ಬೇಡರು ಯಾವತ್ತೂ ಹೀನರಲ್ಲ. ಆದರೆ ಮುಖ್ಯಮಂತ್ರಿಗೆ ಇದ್ದಕ್ಕಿದ್ದಾಗೆ ನೇರವಾಗಿ ಯಾವುದೋ ಒಂದು ಕಾರಕೋನನ ಕೆಲಸ ಕೊಟ್ಟರೆ ಅದು ಅವನಿಗೆ ಹೀನ. ಕಾರಕೋನ ಹೀನ ಅಲ್ಲ, ಕಾರಕೋನನಿಗೆ ಅವನ ಕರ್ತವ್ಯದಲ್ಲಿ ತುಂಬ ತೃಪ್ತಿ ಇರುತ್ತೆ, ಸಂತೋಷ ಇರುತ್ತೆ, ಅವನಿಗೆ ಸಂಬಳ ಬರ್ತಾ ಇರುತ್ತೆ.
ಮೇಲಿನಿಂದ ದೊಡ್ಡ ಸಂಬಳ ತೆಗೆದುಕೊಳ್ತಾ ಇದ್ದವ, ದೊಡ್ಡ ಪ್ರತಿಷ್ಠೆಯಲ್ಲಿದ್ದವ, ದೊಡ್ಡ ಗಾದಿಯಲ್ಲಿ ಕೂತವ ಅಕಸ್ಮಾತ್ ಕೆಳಕ್ಕೆ ಬಿದ್ದರೆ ಅದು ಅವನಿಗೆ ಶಾಪ ಆಗಿರುತ್ತೆ ಅಷ್ಟೇ ಹೊರತು ಯಾವತ್ತೂ ಕೂಡ ಆಯಾ ಮಟ್ಟದಲ್ಲಿಯೇ ಯೋಚನೆ ಮಾಡುವ, ಆಯಾ ಕರ್ತವ್ಯದಲ್ಲೇ ತೊಡಗಿದವನಿಗೆ ಅದು ಶಿಕ್ಷೆ ಆಗಿರಲ್ಲ. ಹಾಗಾಗಿ ಬೇಡರಿಗೆ ಇಲ್ಲಿ ಅವಮಾನ ಮಾಡುವ ಪ್ರಸಂಗ ಅಲ್ಲ. ಆದರೆ ಅವನಿಗೆ ಇತ್ಯಾದಿ ಈ ಋಷಿಗಳು ಮಾಡುವಂತಹ ತಪಸ್ಸು, ವ್ರತ, ಅನುಷ್ಠಾನ ಇದನ್ನೆಲ್ಲ ಯೋಚನೆ ಮಾಡುವ ಅದೇ ಆಸಕ್ತಿ ಯಾರಿಗಿರುತ್ತೋ ಅವರಿಗೆ ಅದನ್ನು ಯಾವುದನ್ನೂ ಮಾಡಲಿಕ್ಕಿಲ್ಲ ಅಂತ ಹೇಳಿದರೆ ಹೇಗಾಗುತ್ತೋ ಅದು ಶಿಕ್ಷೆ. ಚೆನ್ನಾಗಿ ಹಾಡಲಿಕ್ಕೆ ಬರ್ತಾ ಇರುತ್ತೆ, ಅವನಿಗೆ ಜೀವನದುದ್ದಕ್ಕೂ ನೀನು ಎಲ್ಲಿಯೂ ಹಾಡಬಾರ್ದು ಅಂತ ಅವನನ್ನು ನಿಷೇಧಿಸಿಬಿಟ್ರೆ, ಬಹಿಷ್ಕರಿಸಿದರೆ ಅದು ಅವನಿಗೆ ಶಿಕ್ಷೆ. ಚೆನ್ನಾಗಿ ಹಾಡ್ಲಿಕ್ಕೆ ಬರೋವನಿಗೆ ನೀನು ಇನ್ನೂ ಹಾಡು, ಇದೇ ಶಿಕ್ಷೆ ಅಂದರೆ ಅದು ಶಿಕ್ಷೆ ಆಗೋದಿಲ್ಲ. ಶಿಕ್ಷೆ ಯಾವತ್ತೂ ಕೂಡ ಅವರ ಅತ್ಯಂತ ಹತ್ತಿರದ ಆಸಕ್ತಿಯ ಕ್ಷೇತ್ರವನ್ನು ಕಬಳಿಸಿಕೊಂಡ್ರೆ ಅದು ಶಿಕ್ಷೆ ಆಗುತ್ತೆ. ಜಪ, ತಪ, ಅನುಷ್ಠಾನ ಇದನ್ನೇ ನಂಬಿಕೊಂಡಿದ್ದ ವಾಸಿಷ್ಠ ಮಕ್ಕಳಿಗೆ ಶಾಪ ಅಂತ ಕೊಟ್ಟದ್ದು ಬೇಡರಾಗುವುದು ಅನ್ನೋದು ಅದು ಅವರಿಗೆ ಅಧಿಕಾರದ ಲೋಪ ಹೊರತು ಅದೇ ವರ್ಗದಲ್ಲಿರುವವರಿಗೆ ಅದು ದೋಷ ಆಗುವುದಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಹೀಗೆ ತ್ರಿಶಂಕುವಿನ ಸ್ವರ್ಗಮನ ಅದು ಚೆನ್ನಾಗಿ ನಡೆಯಿತು ಅಂತಂದರೆ ಒಂದು ಬೇರೆಯದೇ ಆದ ಸ್ವರ್ಗವನ್ನು ಸೃಷ್ಟಿಸಬೇಕಾದಂಥ ಸ್ಥಿತಿ ಬಂತು. ಮೇಲಿಂದ ಕೆಳಕ್ಕೆ ಬೀಳ್ತಾ ಜೋರಾಗಿ ಕೂಗಿಕೊಂಡಿದ್ದಾನೆ. ತ್ರಾಹಿ, ನನ್ನನ್ನು ರಕ್ಷಿಸಿ, ಯಾರಾದರೂ ರಕ್ಷಿಸಿ ಅಂತ ಕೂಗಿಕೊಂಡಿದ್ದಾನೆ. ತಕ್ಷಣ ಅಲ್ಲಿಯೇ ತಡೆದು ಧರಿಷ್ಯಂತಿ ತಿಷ್ಠಂತ್ವೇತಾನಿ ಸರ್ವಶಃ ಮತ್ಕೃತಾನಿ ಸುರಾಃ ಸರ್ವೇ ತದನುಜ್ಞಾತುಮರ್ಹತ. ದೇವತೆಗಳೆಲ್ಲ ಇವನ ತಪಸ್ಸಿನ ಬಲದಿಂದ ಒಂದು ಹೊಸದಾದ ಸ್ವರ್ಗದ ನಿರ್ಮಿತಿಯನ್ನು ಮಾಡಿ ಹೊಸ ಇಂದ್ರನನ್ನು ತರ್ತಾನೆ ಅಂತ ಗೊತ್ತಾದೊಡನೆ ದೇವತೆಗಳೆಲ್ಲ ಇಳಿದು ಬಂದು ಬೇಡ, ನಿಮ್ಮ ಕೋಪದಿಂದಾಗಿ ನೀವು ಮಾಡುವ ಈ ಕೆಲಸ ಉಳಿದವರಿಗೆ ಲಾಭಕ್ಕೆ ಕಾರಣವಾಗುತ್ತೆ, ನಮ್ಮ ನಡುವೆ ಇರುವಂತಹ ವೈಮನಸ್ಯವನ್ನೇ ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಹೊಸ ಇಂದ್ರನನ್ನು ಈ ಥರ ಸ್ಪರ್ಧೆಯನ್ನು ಸೃಷ್ಟಿ ಮಾಡುವುದರಲ್ಲಿ ಯಾವ ಅರ್ಥವೂ ಇಲ್ಲ ಅಂತ ಹೀಗೆ ಹೇಳಿದಾಗ, ಆಯಿತು, ನಾನದನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೊರಟದ್ದು ಕೇವಲ ಅವನಿಗೆ ಸ್ವರ್ಗದ ಅನುಭವ ಬರಬೇಕು, ನಾನು ಅವನಿಗೆ ಸ್ವರ್ಗಕ್ಕೆ ನೀನು ಹೋಗಿಯೇ ಹೋಗ್ತಿ, ನೀನು ಸರಿಯಾದ ಆಸರೆಯನ್ನು ಪಡೆದಿದ್ದಿ ಅಂತ ಅವನಿಗೆ ಭರವಸೆಯನ್ನು ತುಂಬಿದ್ದೇನೆ. ಅದಕ್ಕೆ ಅವರು ಹೇಳುತ್ತಾರೆ, ಹೌದು ನಿಮ್ಮ ಮಾತು ಸರಿ, ಆದರೆ ಅಯಂ ರಾಜ ಮಹಾಭಾಗ ಗುರುಶಾಪ ಪರೀಕ್ಷಿತಃ ಸಶರೀರೋ ದಿವಂ ಯಾತುಂ ನಾರ್ಹತ್ಯೇವ ತಪೋಧನ. ನಾವು ನಿಮ್ಮ ತಪಸ್ಸನ್ನು ಪ್ರಶ್ನಿಸಿ ಬರಲಿಲ್ಲ, ನಿಮ್ಮ ತಪಸ್ಸಿನಿಂದ ಅವನು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯೋಗ್ಯನೇ ಆಗ್ತಾನೆ, ಅಂದರೆ ಸ್ವರ್ಗದ ತನಕ ಬಂದಿದ್ದಾನೆ ಅವನು. ಆದರೆ ಗುರುಗಳ ಶಾಪಕ್ಕೀಡಾದವನು, ಗುರುಗಳ ಮಾತನ್ನು ಮೀರಿದವನು, ಇದೆಲ್ಲವನ್ನು ಹಿಂದಿನಿಂದ ಯೋಚಿಸಿ ನಾವು ಅಲ್ಲಿಯ ಪ್ರವೇಶದ ದಾಖಲಾತಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಇವನಿಗೆ ಪ್ರವೇಶ ಕೊಡೋದು ತೀರಾ ಅಸಾಧ್ಯವಾದದ್ದು. ಅದರಿಂದಾಗಿ ಅವನನ್ನು ನಿಷೇಧಿಸ್ತಾ ಇದ್ದೆ ಹೊರತು ನಿಮ್ಮ ತಪಸ್ಸಿಗೆ ಆ ಬಲ ಇಲ್ಲ ಅನ್ನುವ ನಿರಾಕರಣೆ ನಮ್ಮದಲ್ಲ. ಸಶರೀರಸ್ಯ ಭದ್ರಂ ವಹ ತ್ರಿಶಂಕೋರಸ್ಯ ಭೂಪತೇ ಆರೋಹಣಂ ಪ್ರತಿಜ್ಞಾಯ ನಾನೃತಂ ಕರ್ತುಮುತ್ಸಹೇ. ಆದರೆ ನೀವು ಹೇಳಿದ್ದು ನಿಮ್ಮ ಕಡೆಯಿಂದ ಸರಿ, ನಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಾದದ್ದು ನನಗೆ ಸರಿ. ಅದರಿಂದ ಏನು ಮಾಡಬೇಕೀಗ? ನಾನು ಕಳುಹಿಸಬೇಕು ಅಂತ ಯೋಚಿಸಿದ್ದೇನೆ, ನೀವು ಕಳಿಸ್ಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಸ್ವರ್ಗೋಸ್ತು ಸಶರೀರಸ್ಯ ತ್ರಿಶಂಕೋರಸ್ಯ ಶಾಶ್ವತಃ ನಕ್ಷತ್ರಾಣಿ ಚ ಸರ್ವಾಣಿ ಮಾಮಕಾನಿ ಧುರಾಣ್ಯಥ ಯಾವಲ್ಲೋಕಾಧರಿಷ್ಯಂತಿ ತಿಷ್ಠ್ವಂತೇತಾನಿ ಸರ್ವಶಃ ಮತ್ಕೃತಾನಿ ಸುರಾಃ ಸರ್ವೇ ತದನುಜ್ಞಾತುಮರ್ಹತ. ನಾನೇ ಸೃಷ್ಟಿ ಮಾಡಿದ ನಕ್ಷತ್ರ ಲೋಕ, ಗ್ರಹಗಳ ಲೋಕದಲ್ಲಿ ಅವನಿಗೆ ಬೇಕಾದ ವೈಭೋಗಗಳೆಲ್ಲ ಅಲ್ಲಿ ಸೃಷ್ಟಿಯಾಗಿ ಅವನು ಸ್ವರ್ಗದಲ್ಲೇ ಇರುವಂತಹ ಒಂದು ಅನುಭವವನ್ನು ಪಡೆಯುವುದಕ್ಕಾಗಿ ನಾನು ಸೃಷ್ಟಿಸಿದ ಭಾಗದಲ್ಲಿ ಅವನು ಇರಲಿ. ನಿಮ್ಮ ಸ್ವರ್ಗಕ್ಕೆ ಪ್ರತಿಸ್ಪರ್ಧಿಯಾಗಿ ಅಲ್ಲದೇ ಇದ್ದರೂ ಅವನಿಗೋಸ್ಕರ ಇದೊಂದು ಸ್ವರ್ಗ, ಈ ಎಲ್ಲ ನಕ್ಷತ್ರಗಳ ಮಂಡಲ, ನನ್ನಿಂದ ಸೃಷ್ಟಿಯಾದವುಗಳು ಯಾವ ಲೋಕ, ಅದಕ್ಕೆ ಸಂಬಂಧಪಟ್ಟ ಆ ದೇವತಾ ಜಾಗಗಳೆಲ್ಲವೂ ಕೂಡ ಇದ್ದು ಈ ತ್ರಿಶಂಕು ಅಲ್ಲಿ ವಾಸ ಮಾಡಲಿ. ಇದನ್ನು ನೀವು ಅನುಗ್ರಹಿಸಬೇಕು. ನಾನು ಇಂದ್ರನನ್ನು ಸೃಷ್ಟಿ ಮಾಡುವುದಿಲ್ಲ, ಆದರೆ ಇವನಿಗೋಸ್ಕರ ಸೃಷ್ಟವಾದಂತಹ ಸ್ವರ್ಗ ಅದು ಅವನಿಗೆ ಸ್ವರ್ಗದ ಸುಖವನ್ನೇ ಕೊಡುವಂತಾಗಬೇಕು. ಏವಂ ಭವತು ಭದ್ರಂತೆ. ಆಯಿತು ವಿಶ್ವಾಮಿತ್ರ,
ನಿನ್ನ ಕೋರಿಕೆಯಂತೆ ಇದನ್ನು ನಾವು ನಿರಾಕರಿಸ್ತಾ ಇಲ್ಲ. ಗಗನೆ ತಾನ್ಯನೇಕಾನಿ ವೈಶ್ವಾನರ ಪಥಾತ್ ಬಹಿಃ, ಇದೆಲ್ಲವೂ ಕೂಡ ಈ ವೈಶ್ವಾನರ ಚಕ್ರದಿಂದ ಆಚೆಗೆ ನೀನು ಕಲ್ಪಿಸಿದಂತಹ ಸ್ವರ್ಗದಲ್ಲಿ ವಿಶ್ವಾಮಿತ್ರನ ಅನುಗ್ರಹದಿಂದ ತ್ರಿಶಂಕು ಇಲ್ಲಿದ್ದ ಅನ್ನುವ ಕೀರ್ತಿ ನಿನಗೆ ಬರಲಿ. ನಕ್ಷತ್ರಗಳು, ಜ್ಯೋತಿಷ್ ತಾರೆಗಳು ಎಲ್ಲವೂ ಇರುತ್ತೆ. ಆದರೆ ತಲೆ ಕೆಳಗಾಗಿ ಅವಾಕ್ಷಿರಃ, ತಲೆ ಕೆಳಗಾಗಿ ಈ ತ್ರಿಶಂಕು ಅಲ್ಲಿ ನೆಲೆಸಿ ತನ್ನ ಸುಖವನ್ನು, ತಾನು ಬಯಸಿದ ಯಜ್ಞದ ಫಲವನ್ನು ಅನುಭವಿಸ್ತಾನೆ. ವಿಶ್ವಾಮಿತ್ರಸ್ತು ಧರ್ಮಾತ್ಮ ಸರ್ವದೇವೈರಭಿಷ್ಟುತಃ, ಎಲ್ಲ ದೇವತೆಗಳು ವಿಶ್ವಾಮಿತ್ರರ ತಪಸ್ಸಿನ ದೀರ್ಘವಾದ ಛಲವನ್ನು ಹಾಡಿ ಹೊಗಳುತ್ತಾರೆ. ಸರಿ, ಕೃತಾರ್ಥನಾದಂತಹ ತ್ರಿಶಂಕು ತಾನು ಎಲ್ಲಿ ತನಕ ಕೆಳಗೆ ಇಳಿದು ಬಿದ್ದಿದ್ನೋ ಅದೇ ಜಾಗದಲ್ಲಿ ಸೃಷ್ಟವಾದ ಸ್ವರ್ಗದಲ್ಲಿ ತಲೆ ಕೆಳಗಾಗಿ ನೆಲೆಸಿದ. ಹೀಗೆ ಒಂದು ಸ್ವರ್ಗವನ್ನೇ ಸೃಷ್ಟಿ ಮಾಡಿದ. ದೇವತೆಗಳೆಲ್ಲರೂ ಬಂದು ಚೆನ್ನಾಗಿ ಅವನ ಮಾತಿಗೆ ಒಪ್ಪಿಗೆ ನೀಡಿ ಅಂಥದ್ದೇ ಒಂದು ಸೃಷ್ಟಿಗೆ ಅನುಕೂಲ ಕೊಟ್ಟವರು. ಇಂತಹ ದೊಡ್ಡ ತಪಸ್ವಿಯ ಆಗಮನ ನಮ್ಮ ಜೊತೆಗೆ ಇವತ್ತಾಗಿದೆ ಅಂತನ್ನುವುದು. ಜಗ್ಮುರ್ಯಥಾಗತಂ ಸರ್ವೇ ಯಜ್ಞಸ್ಯಾಂತೆ ನರೋತ್ತಮ, ವಿಶ್ವಾಮಿತ್ರ ಆ ಯಜ್ಞವನ್ನು ಪೂರ್ತಿ ಮಾಡಿ ದೇವತೆಗಳಿಗೆಲ್ಲ ಆಹುತಿ ಕೊಟ್ಟು ಮರಳಿ ಕಳುಹಿಸಿದ್ದಾನೆ. ಈ ನಂತರದಲ್ಲಿ ಪಶ್ಚಿಮಾಯಾಂ ವಿಶಾಲಾಯಾಂ ಪುಷ್ಕರೇಶು ಮಹಾತ್ಮನಃ ಸುಖಂ ತಪಶ್ಚರಿಷ್ಯಾಮೋ ವರಂ ತದ್ಧಿ ತಪೋವನಂ, ತನ್ನ ಜೊತೆಗಿರುವ ಎಲ್ಲ ಶಿಷ್ಯರನ್ನು ಕರೆದುಕೊಂಡು ಇಲ್ಲಿ ಮಹಾವಿಘ್ನ ಒದಗಿ ಬಂತು. ನನ್ನ ತಪಸ್ಸಿನ ಏಕಾಂತ ಅಥವಾ ಅಲ್ಲಿಗೆ ಅದಕ್ಕಿದ್ದ ಏಕಾಗ್ರತೆ ಎಲ್ಲ ನಷ್ಟವಾಗಿದೆ. ಹಾಗಾಗಿ ನಾನು ಇಲ್ಲಿಂದ ಪಶ್ಚಿಮದ ಕಡೆಗೆ ಹೊರಟು ಅಲ್ಲಿ ಏನಾದರೂ ತಪಸ್ಸನ್ನು ಮಾಡುವ ಪ್ರಯತ್ನಕ್ಕೆ ಕೈ ಹಾಕೋಣ, ನೀವೆಲ್ಲರೂ ನನ್ನ ಜೊತೆಗೆ ಆ ತಪೋವನಕ್ಕೆ ಬನ್ನಿ ಅಂತ ಕರೆದೊಯ್ಯುವ ಮಾತಾಡ್ತಾನೆ. ಆಗ ಪುಷ್ಕರದ ಕಡೆಗೆ ಸಾಕ್ತಾರೆ. ತಪ ಉಗ್ರಂ ದುರಾಧರ್ಷಂ ತೇಪೇ ಮೂಲ ಫಲಾಶನಃ, ಉಗ್ರವಾದ ತಪಸ್ಸು ಮಾಡಿಕೊಂಡು ಕೇವಲ ಹಣ್ಣು ಗೆಣಸು ಗೆಡ್ಡೆಗಳನ್ನು ತಿಂದುಕೊಂಡು ತನ್ನ ಜೀವನವನ್ನು ನಡೆಸುವ ಕಾಯಕದಲ್ಲಿ ತೊಡಗಿದ್ದಾನೆ. ಅಂದರೆ ತಪಸ್ಸು ಮಾಡುವುದು ಅಂದರೆ ಅವರಿಗೆ ಅವರೇ ಲಾಕ್ಡೌನ್ ಮಾಡಿಕೊಳ್ಳೋದು. ಲಾಕ್ಡೌನ್ ಅನ್ನೋದು ಹಿಂದಿನ ಕಾಲದಲ್ಲಿ ಅದು ತಪಸ್ಸಾಗಿರ್ತಿತ್ತು. ಅವರಿಗೆ ಅವರು ನಿಯಂತ್ರಣ ಹಾಕಿಕೊಳ್ಳುವುದಷ್ಟೇ. ನಾವು ಅದನ್ನು ಹೊಸ ಶಬ್ದದಿಂದ ಹೇಳ್ತಾ ಇದ್ದೇವೆ ಅಷ್ಟೇ. ತಪಸ್ಸು ಅಂತನ್ನೋದು ನನಗೆ ನಾನು ಹಾಕಿಕೊಂಡ ನಿಯಂತ್ರಣ. ಸ್ವಾತಂತ್ರ್ಯ ಅಂದರೆ ಅದೇ ಸ್ವತಂತ್ರ, ತನ್ನ ನಿಯತಿಯಲ್ಲಿ ತಾನಿರುವಂಥದ್ದು. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಆಗಬೇಕು, ಯಾವುದು ಆಗಬಾರ್ದು, ಯಾವುದರಿಂದ ಹಾನಿ ಇಲ್ಲ, ಇದೆಲ್ಲವನ್ನು ಅರಿತು ನಾನು ಈಗ ಹಾಕಿಕೊಳ್ಳುವಂತಹ ಚೌಕಟ್ಟೇನಿದೆ ಅದೇ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯ ನಮಗಿದೆ. ನಾವು ಬೀದಿಗೆ ಬಂದ್ರೇ ಸ್ವಾತಂತ್ರ್ಯ, ಊರೆಲ್ಲ ತಿರುಗಿದೆ ಸ್ವಾತಂತ್ರ್ಯ. ನಮ್ಮ ಕಾರ್ಯಕ್ರಮಗಳ ಪಟ್ಟಿಯನ್ನು ದೊಡ್ಡದು ಮಾಡಿ 1000 ಲಕ್ಷ ಜನಕ್ಕೆ ಹಂಚಿದರೆ ಮಾತ್ರ ಸ್ವಾತಂತ್ರ್ಯ, ಬೇಕಾಗಿಲ್ಲ. ಈ ಪರಿಸ್ಥಿತಿಯಲ್ಲಿ ವ್ಯಾಪಾರ ಮುಖ್ಯ ಅಲ್ಲ, ಫೇಮು ಮುಖ್ಯ ಅಲ್ಲ, ನೇಮು ಮುಖ್ಯ ಅಲ್ಲ, ನಾವು ಜೀವಂತ ಇರುವುದು ಮುಖ್ಯ ಆಗುತ್ತೆ. ಋಷಿಗಳು ತಾವು ಅಂತರಂಗದ ಸತ್ಯವನ್ನು ಕಾಣುವುದಕ್ಕಾಗಿ ತಮಗಾಗಿ ತಾವು ಚೌಕಟ್ಟನ್ನು ಹಾಕಿಕೊಂಡು ಬದುಕಿದವರು. ಹಾಗೆ ವಿಶ್ವಾಮಿತ್ರನು ಕೂಡ ಕೇವಲ ಹಣ್ಣು ಹಂಪಲುಗಳನ್ನು ತಿಂದುಕೊಂಡು ಕಾಡಿನಲ್ಲೇ ವಾಸ ಮಾಡ್ತಾ ತಪಸ್ಸಿನಲ್ಲಿ ತೊಡಗಿಕೊಂಡ. ಅಂದರೆ ತಪಸ್ಸು ಅಂತನ್ನೋದು ಯಾವತ್ತೂ ಕೂಡ ಒಂದು ದೀರ್ಘಕಾಲಿಕವಾದಂತಹ ಪ್ರಯಾಣ. ಅದು ಒಂದು ದಿವಸದ ತಪಸ್ಸು, ಅರ್ಧ ಗಂಟೆಯ ತಪಸ್ಸಿನಿಂದ ನಮಗೆ ನಾವು ಹೊರಗಿನ ಆಟೋಮೊಬೈಲ್ ವಸ್ತುಗಳನ್ನೆಲ್ಲ 1 ನಿಮಿಷಕ್ಕೆ ಇಷ್ಟು, ಹಾಗಾದರೆ 10 ನಿಮಿಷಕ್ಕೆ ಎಷ್ಟು ಅಂತ ಸೃಷ್ಟಿ ಮಾಡಿದ ಹಾಗೆ ನನ್ನ ಅಂತರಂಗದ ಚಕ್ರಗಳನ್ನೆಲ್ಲ ಜಾಗೃತಗೊಳಿಸಿ 48 ದಿವಸಕ್ಕೆ ನೀವು 10 ದಿವಸಕ್ಕೆ ಯೋಗವನ್ನು ಮಾಡಿಸಿ ನಿಮಗೆ ಕುಂಡಲಿನಿ ಜಾಗೃತಿ ಮಾಡಿ ನಿಮ್ಮನ್ನು ಮೇಲಕ್ಕೆ ಕಳಿಸಿಬಿಡ್ತೀವಿ, ಅಂದರೆ ಧ್ಯಾನದ ಸ್ಥಿತಿಯಲ್ಲಿ ನಿಮ್ಮ ಚಕ್ರಗಳನ್ನು ದಾಟಿಸಿ ಬಿಡ್ತೀವಿ ಅಂತ ಹೀಗೆಲ್ಲ ಏನೇನೇನೋ ಆಮಿಷಗಳನ್ನು ಒಡ್ತಾರೆ. ಯಾರೋ ಒಬ್ಬನಿಗೆ 100ರಲ್ಲಿ 1000ದಲ್ಲಿ ಇಲ್ಲ, ಲಕ್ಷದಲ್ಲಿ ಅದು ಸಂಭವಿಸಬಹುದು. ಅಷ್ಟು ಸುಲಭದಲ್ಲಿ ಯಾರಿಗೂ ಯಾವುದೂ ಕೂಡ ಗುರುಗಳ ಶುಶ್ರೂಷೆ ಇಲ್ಲದೆ, ಶಾಸ್ತ್ರಗಳ ಅಧ್ಯಯನ ಇಲ್ಲದೆ, ಶಾಸ್ತ್ರದ ಅಧ್ಯಯನ ಅಂದರೆ ಏನೋ ಒಂದು ಹಳೆಯ ಕಾಲದ ಎಲ್ಲವನ್ನು ಓದುವುದು ಅಂತಲ್ಲ. ಒಬ್ಬ ಸರಿಯಾದ ಗುರು ಸಿಕ್ಕಿದ ಅಂತಂದರೆ ಶಾಸ್ತ್ರದ ತಿಳುವಳಿಕೆಯನ್ನು ತನ್ನ ಭಾಷೆಯಲ್ಲೇ ತಾನು ಅರಿತುಕೊಂಡು ಅದರೊಳಗೆ ಇಳಿಲಿಕ್ಕಾಗುತ್ತೆ.
ಅವನವನಿಗೆ ಯಾವುದ್ಯಾವುದು ಸಿದ್ಧ ಆಗಬೇಕಿತ್ತೋ ಅದನ್ನು ಆಯಾ ಕಾಲದಲ್ಲಿ ಆಗಬೇಕಾದನ್ನು ಪರಿಸರ ಯಾವ ಭಾಷೆಯಲ್ಲಿ ಬೇಕಾದರೂ ಒದಗಿಸ್ಬೋದು. ಭಗವಂತನಿಗೆ ನಾವು ಇಂಥ ಭಾಷೆಯಲ್ಲೇ ಕೋರಿಕೆಯನ್ನು ಸಲ್ಲಿಸಬೇಕು ಅಂತೇನು ನಿಯಮ ಇಲ್ಲ, ಎಲ್ಲವನ್ನೂ ಬಲ್ಲವ. ಮತ್ತು ಅಧ್ಯಯನದಿಂದ ಒಂದು ಲಾಭ ಏನು ಅಂದರೆ ಅದು ನಮಗೆ ಕನ್ಫರ್ಮ್ ಆಗಿ ಮತ್ತಷ್ಟು ಹೆಚ್ಚು ವಿಶ್ವಾಸ ಹುಟ್ಟತ್ತೆ ಅಂತ. ಪ್ರಯತ್ನ ಪಡಬೇಕು. ಮನುಷ್ಯ ಅಲ್ಲದೆ ಇನ್ಯಾವ ಪ್ರಾಣಿಗೂ ಕೂಡ ಓದಬೇಕು ಅಂತನ್ನುವ ಒಂದು ನಿಯಮ ಇಲ್ಲ. ಹಾಗಾಗಿ ವಿಶ್ವಾಮಿತ್ರರ ಬದುಕಿನಲ್ಲಿ ಅವರ ಅಧ್ಯಯನ ಅತ್ಯಂತ ದೀರ್ಘಕಾಲಿಕವಾದಿತ್ತು ಮೊದಲೇ. ಅದರ ನಂತರ ಈಗ ಇನ್ನಷ್ಟು ಹೆಚ್ಚು ಅನೇಕ ಕ್ಷೇತ್ರಗಳಲ್ಲಿ ನೆಲೆಸಿದ ಋಷಿಗಳ ಜೊತೆಗೆ ವಾದ ಸಂವಾದಗಳನ್ನು ನಡೆಸಿ ಆ ಮೂಲಕ ಅಂತರಂಗದ ಪ್ರಪಂಚದಲ್ಲಿ ಇನ್ನಷ್ಟು ಹೆಚ್ಚು ವಿಸ್ತಾರಿಕೆಯನ್ನು ಹೊಂದಿದವರು. ಹಾಗಾಗಿ ತಪಸ್ಸಿಗೆ ಕುಳಿತವರು ಏಕಾಗ್ರತೆಯಿಂದ ಬೇರೆ ಏನನ್ನೂ ಯೋಚಿಸದೆ ತೊಡಗಿದ್ರು. ತಪಃ ತೇಪೆ ದುರಾಧರ್ಷಂ. ದುರಾಧರ್ಷ ಅಂದರೆ ಇನ್ನೊಬ್ಬರಿಂದ ಅದನ್ನು ಸುಲಭದಲ್ಲಿ ಅಲುಗಿಸಲಿಕ್ಕೆ ಸಾಧ್ಯವಿಲ್ಲದೆ ಇರುವಂಥದ್ದು. ನಮಗೂ ಅಂಥದ್ದೊಂದು ತಪಸ್ಸಿನ ಕಾಲ ಇದು. ಚೆನ್ನಾಗಿ ಓದುವುದು, ನಮ್ಮವರ ಜೊತೆಗೆ ಚೆನ್ನಾಗಿ ಮಾತನಾಡಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು. ಆಯಿತು, ನಾಳೆ ಕೊನೆ, ನಾಳಿದ್ದು ಕೊನೆ ಅಂತನ್ನುವ ಸ್ಥಿತಿ ಬಂದಾಗ ನಾವು ಏನೆಲ್ಲ ಮಾತಾಡಿಕೊಳ್ಳಿಕ್ಕೆ, ಏನೆಲ್ಲ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸ್ತೇವೋ ಅದೆಲ್ಲವನ್ನೂ ಈ ಸಂದರ್ಭ ನಮಗೆ ಒದಗಿಸಿಕೊಟ್ಟಿದೆ. ನಾವು ಇಂಥ ಸಂದರ್ಭದಲ್ಲೂ ನಮ್ಮವರ ಜೊತೆಗೆ ಮಾತನಾಡದೆ, ನಮ್ಮನ್ನು ನಾವು ಪರಿಚಯಿಸಿಕೊಳ್ಳದೆ, ನಮ್ಮ ನಡುವೆ ಇರುವ ಬಿಗಿಯನ್ನು ಬಿಡಿಸಿಕೊಳ್ಳದೆ ಇನ್ನೂ ಹಠ ಮಾಡುತ್ತಾ ಚೌಕಟ್ಟನ್ನು ಮೀರಿ ಬದುಕುವುದೇ ಬದುಕು ಅಂತಂದುಕೊಂಡು ಹೊರಗೆ ಓಡಾಡಿದರೆ ನಮ್ಮ ಜೊತೆಗಿನ ಎಲ್ಲರಿಗೂ ಕೂಡ ನಾವು ಆಪತ್ತಾಗ್ತೇವೆ. ಅದರಿಂದ ಹೆಚ್ಚು ಸಮಸ್ಯೆ ಇದೆ. ಮತ್ತೊಮ್ಮೆ ಅವನಿಗೆ ಅಂತಹ ಒಳ್ಳೆಯದಾದ ಜೀವನ ನಡೆಸಲಿಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈಗಂತೂ ಅಂತಹದ್ದೊಂದು ಅವಕಾಶ ಇದೆ. ವಿಶ್ವಾಮಿತ್ರರು ಆ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಂಡರು, ತಾವು ಅಂತರ್ಮುಖಿಗಳಾದರು. ಆದರೆ ಪರಿಸ್ಥಿತಿ ಯಾವಾಗಲೂ ಒಂದೇ ಥರ ಇರಲ್ಲ. ನಾವೇನೋ ತಪಸ್ಸು ಮಾಡಬೇಕು ಅಂತ ಹೋಗಿ ಕೊಡ್ತೇವೆ, ಅಲ್ಲಿಗೆ ಬಂದು ಇಬ್ಬರು ಕೊಡ್ತಾರೆ. ನಾವೇನೋ ಸ್ವಲ್ಪ ಹೊತ್ತು ಪುಸ್ತಕ ಓದಲಿಕ್ಕೆ ಅಂತ ಕೊಡ್ತೇವೆ, ಅಷ್ಟೊತ್ತಿಗೆ ನಿನಗೊಂದು ಮೆಸೇಜ್ ಕಳಿಸಿದ್ದೆ ನೋಡಿದ್ಯಾ, ಒಳ್ಳೆ ಆರ್ಟಿಕಲ್ ಅಂತ ಯಾರೋ ಒಬ್ಬ ಬಂದು ನಮ್ಮನ್ನು ಅಂತಾನೆ. ನಮ್ಮ ಪುಸ್ತಕ ಬದಿಗೆ ಹೋಗುತ್ತೆ, ನೋಡಬೇಕಾದ ಆರ್ಟಿಕಲ್ನ ಕಡೆ ಗಮನ ಹೋಗುತ್ತೆ. ಹೀಗೆ ಕೆಲವೊಂದು ಸರ್ತಿ ನಮಗೆ ತಿಳಿಯದೆಯೇ ನಮ್ಮ ದಾರಿಯನ್ನು ತಪ್ಪಿಸುವ ಅಥವಾ ಉದ್ದೇಶಪೂರ್ವಕವಲ್ಲದೇ ಎದುರು ತಪ್ಪಿ ಹೋಗುವಂತಹ ಪ್ರಸಂಗಗಳು ಎದುರು ಬರ್ತಾವೆ. ಇಂಥ ಎಲ್ಲ ಅಡೆತಡೆಗಳನ್ನು ಮೀರುವುದೇ ತಪಸ್ಸು. ಅದು ಎಂಥ ಅಡೆತಡೆಯಾದರೂ ಕೂಡ ಅದರ ಆಚೆಗಿನ ಗುರಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದು ಸಿದ್ಧ ಆಗುವ ತನಕ ಉಳಿದ ಯಾವುದಕ್ಕೂ ಕೂಡ ನಾನು ತಲೆಬಾಗುವುದಿಲ್ಲ. ನಮಗೆ ಈಗ ನಾಳೆ ನಾಳಿದ್ದು ಕಳೆದು ಹೋಗ್ತಾ ಇರುವ ಸಂಪತ್ತಿನ ಲಾಸ್ ಆಗ್ತಾ ಇರುವುದರ ಬಗ್ಗೆ ಮಾತ್ರ ನಾವು ಯೋಚಿಸ್ತಾ ಇದ್ದೇವೆ. ಅದರ ಆಚೆಗೆ ನಾಳಿದ್ದು ಜೀವವನ್ನೇ ಕಳ್ಕೊಂಡು ಈ ಎಲ್ಲ ಆಸ್ತಿ ಪಾಸ್ತಿ ಸಂಪತ್ತು ಬ್ಯಾಂಕು ಬ್ಯಾಲೆನ್ಸು ನಮ್ಮಲ್ಲಿರುವ ಚೀಟಿ ಗೀಟಿ ಏನಿದ್ರೂ ಕೂಡ ಅದನ್ನು ದಕ್ಕಿಸಿಕೊಳ್ಳುವುದಕ್ಕೆ ಇದೆ ಅಂತ ಗೊತ್ತಾಗಬೇಕಲ್ವ. ಮೊದಲು ಇಂಥದ್ದಿತ್ತು ಅಂತ ಹೇಳದೆ ನಾನೇ ಗುಟ್ಟಾಗಿ ಮಾಡಿಟ್ಟದ್ದನ್ನು ಯಾರಿಗೂ ತಿಳಿಸದೆ ನಾನು ಹೋಗುವಂಥ ಪ್ರಸಂಗ ಬಂದರೆ ಆ ಸಂಪತ್ತಿಗೇನು ಬೆಲೆ? ಆದ್ದರಿಂದ ಇದೆಲ್ಲ ನಮ್ಮನ್ನೊಮ್ಮೆ ರೀಕಲೆಕ್ಟ್ ಮಾಡಿಕೊಳ್ಳಿಕ್ಕಿರುವ ಕಾಲ. ಇಲ್ಲಿ ತನಕ ನಾವು ಏನು ಮಾಡಿದ್ವಿ? ಈ 21 ದಿವಸ ನಮ್ಮನ್ನು ಆ ಎಲ್ಲ ಮಾಡಿದ ನಮ್ಮ ಕಾರ್ಯಗಳ ಫಲ ರಕ್ಷಿಸ್ತಾ ಇದೆಯಾ ನಮ್ಮನ್ನೀಗ? ಅಥವಾ ಈಗ ನಾವು ಬದುಕ್ತಾ ಇರುವ ರೀತಿಯಲ್ಲಿ ಸಿಕ್ಕಿದ್ದು ತೃಪ್ತವಾಗಿ ಗಂಜಿ ಊಟ ಮಾಡಿ ಆದರೂ ನಾನು ಬದುಕ್ತೇನೆ, ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳುವ ಒಬ್ಬ ಸಾಮಾನ್ಯ ರೈತನ ಮನಸ್ಥಿತಿ ಎಲ್ಲ ಓದಿದ ವಿದ್ಯಾವಂತರಲ್ಲಿ ಯಾಕಿಲ್ಲ? ಹೀಗೇ ಆಗಬೇಕು, ಅಡಿಗೆ ಇಂಥದ್ದೇ ಆಗಬೇಕು, ಇಷ್ಟೇ ಟೈಮಿಗೆ ಆಗಬೇಕು, ಇಷ್ಟೇ ಕ್ಯಾಲೋರಿ, ಅದು ಇದು ನಾವು ಈ ದೇಹದ ರಕ್ಷಣೆಗೋಸ್ಕರ ಮಾಡಿಕೊಳ್ಳುವಂತಹ ನಾನಾ ಥರದ ಯೋಚನೆಗಳೇನಿವೆಯೋ ಇದೆಲ್ಲವೂ ಕೂಡ ಈಗ ಎಷ್ಟು ಅರ್ಥಪೂರ್ಣ, ಎಷ್ಟು ಅನರ್ಥಕಾರಿ ಅಥವಾ ಎಷ್ಟು ವ್ಯರ್ಥ ಅನ್ನೋದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನಮಗೆ ಕಲೀಲಿಕ್ಕಿರುವಂಥದ್ದು ಇದು ನಮಗೆ ಹಿಂದಿನ ಕಾಲದ ಋಷಿಗಳ ಬದುಕು ಕಲಿಸಿಕೊಡುವಂಥದ್ದು. ತಾಳ್ಮೆಗೆಡದೆ ಸಿಕ್ಕಿದ್ದರಲ್ಲಿ ಬದುಕುವ, ಬಂದುದ ನುಣ್ಣು. ಯಾವತ್ತೂ ಕೂಡ ನಿನ್ನ ಪಾಲಿನ ಕರ್ಮ ಅದು ಮಾಡ್ತಾ ಹೋಗಬೇಕು. ಏನು ಬದುಕಿನಲ್ಲಿ ಒದಗಿ ಬಂತೋ ಅದನ್ನು ಸ್ವೀಕರಿಸ್ತಾ ಹೋಗಬೇಕು. ಆಗ ಬದುಕು ಸುಖವಾಗಿರುತ್ತೆ. ನಾವು ಇಷ್ಟಪಡ್ತಾ ಹೋಗೋದು, ಆ ಇಷ್ಟಕ್ಕೆ ಮನಸ್ಸಿಗೆ ಏನು ಇಷ್ಟಪಡಬೇಕು ಏನು ಇಷ್ಟಪಡಬಾರ್ದು ಅಂತ ನಾವು ಮೊದಲು ಹೇಳಿಕೊಟ್ರೆ ತಾನೇ ಅದು ಸಿಗುತ್ತೋ ಇಲ್ಲೋ ಅನ್ನೋದು ನಿರ್ಧಾರ ಆಗೋದು. ನಾನು ಇದ್ದಕ್ಕಿದ್ದಾಗ ನಾಳೆ ಮಂಗಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಇವತ್ತು ಅಂಗಳಕ್ಕೂ ಬರಲಿಕ್ಕಾಗದ ಸ್ಥಿತಿಯಲ್ಲಿದೆ. ಯಾಕೆ ಹೀಗಾಗತ್ತೆ ಅಂದರೆ ನಮ್ಮ ಮನಸ್ಸಿಗೆ ನಾವು ಏನು ಬಯಸಬೇಕು ಏನು ಬಯಸಬಾರ್ದು ಅನ್ನೋ ಸಂಸ್ಕಾರವನ್ನೇ ಕೊಟ್ಟಿಲ್ಲ. ಶಾಲೆಯಲ್ಲೂ ನಾವು ಏನೇನೋ ಹೇಳಿಕೊಡ್ತೇವೆ, ಮನೆಯ ಸುತ್ತಲೂ ಅಂಥದ್ದೇ ನಡೆಯುತ್ತೆ. ಟಿ ವಿ ರೇಡಿಯೋ ಮೊಬೈಲ್ನಂತಹ ಮಾಧ್ಯಮಗಳು ಕೂಡ ತುಂಬ
ಆಕರ್ಷಕವಾದ ಸಂಗತಿಗಳನ್ನು ಹೇಳ್ತಾ ಹೊರತು ಆಸಕ್ತವಾದ ವಿಷಯಗಳನ್ನು ಹೇಳುವುದಿಲ್ಲ. ಆಸಕ್ತಿ ಅಂತ ಅನ್ನೋದು ಒಮ್ಮೆ ಆಕರ್ಷಕ ವಸ್ತುವಿನ ಮೇಲೆ ಬಂದಾಗ ಉಳಿದ ವಿಷಯದಲ್ಲಿ ಅದು ಬೋರು ಅಥವಾ ಏನೂ ಅದರಲ್ಲಿ ಸತ್ವ ಇಲ್ಲ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಈಗ ಇದೆಲ್ಲದರ ಪೆಟ್ಟು ನಾವು ಒಟ್ಟಿಗೆ ಉಣ್ತಾ ಇದ್ದೇವೆ. ಮನೆಯಿಂದ ಹೊರಗೆ ಹೋದರೆ ಸಾಕು ಮಕ್ಕಳು ಅಂತ ಎಲ್ಲ ಟ್ಯೂಷನ್ಗಳಿಗೂ ಹಾಕಿ ಮಕ್ಕಳ ಜವಾಬ್ದಾರಿಯಿಂದ ನುಣುಚಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟವರಿಗೆಲ್ಲ ಈಗ ಎಷ್ಟು ಜವಾಬ್ದಾರಿ ಇದೆ. ಮನೆಯ ಹೆಂಡತಿ ಏನು ಮಾಡ್ತಾಳೆ ಅಂತ ಮಾತಾಡ್ತಾ ಇದ್ದ ಯಜಮಾನರಿಗೆಲ್ಲ ಮನೆಯ ಅರ್ಧ ಕೆಲಸವನ್ನು ವಹಿಸಿ ಈಗ ಏನೇನು ಕೆಲಸ ಇದೆ ಮನೆಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ನಾವು ಹಂಚಿಕೊಂಡು ಬದುಕಬೇಕು. ಕೆಲಸವನ್ನಾಗಲಿ, ಸುಖವನ್ನಾಗಲಿ, ದುಃಖವನ್ನಾಗಲಿ, ಸಂಪತ್ತನ್ನಾಗಲಿ ಎಲ್ಲವನ್ನೂ ಕೂಡ ಒಂದರ್ಥದಲ್ಲಿ ಕಷ್ಟವನ್ನು ಹಂಚಿಕೊಳ್ಳದೇ ಇರುವ ಒಳ್ಳೆಯತನ ಇದ್ದರೆ ಇನ್ನೂ ಒಳ್ಳೆಯದು. ಆದರೆ ನಮ್ಮ ಕಣ್ಣಿಗೆ ಕಾಣದ ವ್ಯಕ್ತಿಗಳು ಏನೂ ಕೆಲಸ ಮಾಡ್ತಾ ಇಲ್ಲ ಅಂತ ನಮ್ಮ ಯಾಜಮಾನಿಕೆಯನ್ನು ಅವರ ಮೇಲೆ ದಬ್ಬಾಳಿಕೆ ರೂಪದಲ್ಲಿ ತೋರಿಸುವ ಪ್ರಯತ್ನ ಮಾಡುವವರಿಗೆ ಈಗೊಂದು ಕಣ್ಣು ತೆರೆಸಿಕೊಳ್ಳುವ ಕಾಲ. ಎಷ್ಟೆಲ್ಲ ಕೆಲಸ ಯಾರ್ಯಾರಿಗೆ ಎಷ್ಟೆಷ್ಟು ಇರುತ್ತೆ. ನಮ್ಮ ಕಣ್ಣಿ ಎದುರುಗಡೆ ನಡೆದವರು, ಓಡಾಡಿದವರು ಮಾತ್ರ ಓಡಾಡ್ತಾ ಇರುವುದಲ್ಲ, ಕೆಲಸ ಮಾಡ್ತಾ ಇರುವುದಲ್ಲ. ಗೊತ್ತಿಲ್ಲದೆ ಸಾವಿರ ಲಕ್ಷ ಜನ ಕೆಲಸ ಮಾಡ್ತಾ ಇದ್ರು. ಅವರೆಲ್ಲರೂ ಕೂಡ ಇವತ್ತು ಒಂದು ಕಡೆ ಸುಮ್ಮನೆ ನಿಲ್ಲಬೇಕಾದ ಪ್ರಸಂಗ ಬಂದಿದೆ. ಅದರಿಂದಾಗಿ ನಮಗೆ ಈ ಎಲ್ಲ ಸ್ಥಗನಗಳು ಒಂದೇ ಕಡೆಯಲ್ಲಿ ಉಳ್ಕೊಳ್ಬೇಕಾದ ಸ್ಥಿತಿ ಬಂದಿದೆ. ಹಾಗಾಗಿ ಒಂದು ಕಡೆ ನಿಲ್ಲುವುದು ಅನ್ನುವುದು ಕೂಡ ಒಂದು ತಪಸ್ಸಾಗಬಹುದು ಅನ್ನುವುದನ್ನು ವಿಶ್ವಾಮಿತ್ರ ತೋರಿಸಿದ. ಅಲ್ಲಿಗೆ ಹುಡುಕಿಕೊಂಡು ಒಬ್ಬ ಋಷಿ ಬರ್ತಾನೆ. ಅದು ಆ ಕಥೆ ಬರುವುದಕ್ಕಿಂತ ಮುಂಚೆ ಹಿಂದಿನ ಕಥೆಯೊಂದನ್ನು ಇದಕ್ಕೆ ಪೂರ್ವಪೀಠಿಕೆಯಾಗಿ ಕೊಡ್ತಾರೆ. ಅಂದರೆ ಒಬ್ಬ ಋಷಿ ಅವನ ಹತ್ರ ಬರುವುದಕ್ಕೆ ಕಾರಣವಾದ ಘಟನೆಯನ್ನು ಹಿಂದೆ ಹೇಳ್ತಾರೆ. ಇಲ್ಲೊಂಚೂರು ನಮಗೆ ಗಮನಿಸಬೇಕಾದದ್ದೇನು ಅಂತಂದರೆ, ರಾಮಾಯಣದ ಈ ಕಥೆಯಲ್ಲಿ ಕೆಲವೊಮ್ಮೆ ಇತಿಹಾಸದ ಕಥೆಯನ್ನು 4-6 ಕಡೆಗಳಲ್ಲಿ ನಿರೂಪಿಸುವಾಗ ವ್ಯಕ್ತಿಯನ್ನು ವ್ಯತ್ಯಾಸ ಮಾಡಿ ಹೇಳುವಂಥದ್ದಿರುತ್ತೆ, ಅಥವಾ ಅದೇ ವ್ಯಕ್ತಿಗೆ ಇನ್ನೊಂದು ಹೆಸರಿನಿಂದ ವ್ಯಕ್ತಪಡಿಸುವುದಿರುತ್ತೆ. ಇಲ್ಲಿ ಅಂಥದ್ದೇ ಒಂದು ಕಥೆ ಇದೆ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಈ ಇಡೀ ಕಥೆ ನಮಗೆ ಗೊತ್ತಿದೆ, ಆದರೆ ಪಾತ್ರಗಳ ಹೆಸರು ಮಾತ್ರ ಬೇರೆ ಇದೆ. ಅಂಬರೀಷ ಅನ್ನುವ ಒಬ್ಬ ರಾಜ ಇದ್ದ. ರಾಜ್ಯವನ್ನು ಚೆನ್ನಾಗಿ ಆಳ್ತಾ ಇದ್ದ. ಅವನು ಅಯೋಧ್ಯೆಗೆ ಅಧಿಪತಿಯೂ ಆಗಿದ್ದ. ಅವನಿಗೆ ಯಾಗ ಮಾಡಬೇಕು ಅಂತನ್ನಿಸಿ ಯಾಗದಲ್ಲಿ ಒಂದು ದೊಡ್ಡ ಪದಾರ್ಥವನ್ನು ಆಹುತಿಯಾಗಿ ಕೊಡಬೇಕು ಅಂತ ಬಯಸಿದ್ದ. ಅದು ಒಂದು ವಿಶಿಷ್ಟವಾದ ಪಶುವನ್ನು ಯಾಗದಲ್ಲಿ ಕೊಡುವಂಥದ್ದು ಅನ್ನುವ ಕಾರಣಕ್ಕಾಗಿ ಅವನು ತುಂಬ ಗಂಭೀರವಾಗಿ ಅದನ್ನು ಸ್ವೀಕರಿಸಿದ್ದ. ಅಂದರೆ ಇದು ತುಂಬ ಹಿಂದಿನ ಕಾಲದ ಯಾಗ ಅಲ್ಲ. ಅದು ಹೇಗೆ ಸರಿ ತಪ್ಪು ಇದರ ವಿಚಾರವೇ ಒಂದು ಬೇರೆಯದೇ ಆದ ಟಾಪಿಕ್ಕನ್ನು ಹೊಂದಿಕೊಂಡು ಹೋಗುತ್ತೆ. ಆದರೆ ಒಂದು ಸಂಗತಿ, ಯಾವುದನ್ನು ಕೂಡ ಅರ್ಥಹೀನವಾಗಿ ಈಗ ರಸ್ತೆಗಳಲ್ಲಿ ಅಂಗಡಿಗಳನ್ನಿಟ್ಟು ನೇತು ಹಾಕ್ಬೋದು ಪ್ರಾಣಿಗಳ ಶರೀರವನ್ನು ಕತ್ತರಿಸಿ. ಆದರೆ ಯಾಗದಲ್ಲಿ ಒಂದು ಬಲಿ ಕೊಟ್ಟಿದ್ದಾರೆ ಅಂತನ್ನುವ ಧರ್ಮದ ಹೆಸರಿನಲ್ಲಿ ಒಳ್ಳೆಯ ಕೆಲಸಕ್ಕಾಗಿ ಅಂತ ಅಂದುಕೊಂಡು ಅಥವಾ ದೇವರಿಗೆ ಒಪ್ಪಿಸ್ತಾ ಇದ್ದೇನೆ ಅಂತನ್ನುವ ಪ್ರಾರ್ಥನೆ ಮಾಡಿಕೊಂಡು ಅವರು ಮಾಡಿದರೆ ಅದು ತಪ್ಪಾಗುತ್ತೆ. ಸ್ವಾರ್ಥಕ್ಕಾಗಿ ಏನಾದರೂ ಮಾಡ್ಬೋದು, ಪರಾರ್ಥಕ್ಕಾಗಿ ಏನು ಮಾಡುವ ಹಾಗಿಲ್ಲ. ಇದು ನಮ್ಮ ಇವತ್ತಿನ ಸೆಕ್ಯುಲರಿಸಮ್ನ ಒಂದು ಮುಖವಾಡ. ಆದರೆ ವಸ್ತುತಃ ಆಗಿನ ಋಷಿಗಳಿಗೆ ತಾವು ಯಾವ ಪ್ರಾಣಿಯನ್ನು ಯಜ್ಞದಲ್ಲಿ ಬಲಿ ಕೊಡ್ತಾ ಇದ್ರೋ ಆ ಪ್ರಾಣಿಯ ಮುಂದಿನ ಗತಿಯನ್ನು ಚೆನ್ನಾಗಿ ಅರಿತು ಅದಕ್ಕೆ ಯೋಗ್ಯವಾದ ಸ್ಥಾನ ಕಲ್ಪಿಸುವ ಶಕ್ತಿ ಇದ್ದು, ಅದು ಕತ್ತರಿಸುವಾಗ ಒಂದು ಹನಿಯೂ ಕೂಡ ಕಣ್ಣಿನಿಂದ ನೀರು ಹಾಕದೆ ಕಿರುಚಾಡದೆ ದೇಹವನ್ನು ಒಪ್ಪಿಸುವ ಸ್ಥಿತಿಯಂತೆ ಆ ಬಲಿಯನ್ನು ಪಡೆದುಕೊಳ್ಳುವಂತಹದ್ದನ್ನು ಸಂಜ್ಞಾಪನ ಮಂತ್ರದಿಂದ ಹೇಳುವಂಥದ್ದಿದೆ. ಅನಸ್ತೇಷಿಯಾ ಅಂತ ಇವತ್ತು ನಾವೇನು ಹೇಳ್ತೀವೋ ಅದೇ ಸ್ವರೂಪದಲ್ಲಿರುವ ಅದರ ದೇಹದ ಬಾಧೆಯೇ ಅದಕ್ಕೆ ಗೊತ್ತಾಗದಂತೆ ಅದರ ಜೀವದ ಗತಿಯನ್ನು ಅದು ಎಲ್ಲಿ ಹೋಗಿ ಮುಟ್ಟತ್ತೆ ಅಂತ ತಿಳಿದವರು ಆ ಯಾಗದಲ್ಲಿ ಕೊಡುವಂಥದ್ದಿತ್ತು, ಯೂಪಗಳಲ್ಲಿ ಕಟ್ಟಿ ಹಾಕಿ. ಇಂಥದ್ದೇ ಯಾಗವೊಂದನ್ನು ಅಂಬರೀಷ ನಡೆಸುವುದಕ್ಕೆ ಪ್ರಯತ್ನಿಸಿದ. ಎಲ್ಲ ಋಷಿಗಳು ಮುನಿಗಳು ಬಂದಿದ್ದರು. ಆದರೆ ಅವನ ಪಶು ಪ್ರಣಷ್ಟೇತು ಪಶು ವಿಪ್ರೋ ರಾಜಾನಮಿದಮಬ್ರವೀತ್. ಆ ಯಜ್ಞದ ಪಶು ಮರೆಯಾದ ತಕ್ಷಣವೇ ಎಲ್ಲೋ ತಪ್ಪಿಸಿಕೊಂಡು ಹೋಯಿತು. ಯಾರನ್ನಾದರೂ ಕೊಡಬೇಕು, ಏನಾದರೂ ಕೊಡಬೇಕು ಅಂತ ಹಠಕ್ಕೆ ಬಿದ್ದರು.
ಬಿದ್ದಾಗ ಹುಡುಕಿಕೊಂಡು ಎಲ್ಲ ಕಡೆ ಹೋಗುವಾಗ ಒಬ್ಬ ರುಚಿಕ ಅನ್ನುವ ಋಷಿ ಸಿಗ್ತಾನೆ. ಸಿಕ್ಕು ಅವನ ಹತ್ರ ಹೋಗಿ ಕೇಳ್ತಾನೆ, ಅಂಬರೀಷ, ನನಗೆ ಯಜ್ಞ ನಡೆಸಲಿಕ್ಕೆ ಒಂದು ಬಲಿ ಬೇಕಿತ್ತು. ಅದೀಗ ಮುಖ್ಯವಾದದ್ದು ತಪ್ಪಿ ಹೋಯಿತು. ಅದರಿಂದಾಗಿ ನಾನೀಗ ಬೇರೆ ರೀತಿಯಿಂದ ಯಾವುದೂ ಉಪಯೋಗ ಇಲ್ಲವೋ ಅಂಥದ್ದನ್ನು, ಅಂದರೆ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ಸ್ಥಿತಿಯಲ್ಲಿರುವವರನ್ನು ಕರ್ಕೊಂಡು ಹೋಗಬೇಕು. ನಿನಗೆ ಹೇಗಿದ್ದರೂ 3 ಮಕ್ಕಳಿದ್ದಾರಲ್ಲ, ಒಬ್ಬನನ್ನು ನನಗೆ ಬಿಟ್ಟು ಕೊಡು ಅಂತ. ಚಿಕ್ಕವನನ್ನು ಅಮ್ಮ ಹೇಳ್ತಾಳೆ, ನನಗೆ ಬೇಕಿವನು ಅಂತ. ದೊಡ್ಡವನನ್ನು ಅಪ್ಪ ಹೇಳ್ತಾನೆ, ನನಗೆ ಬೇಕಿವನು ಅಂತ. ಮಧ್ಯದವನು ಹೇಳ್ತಾನೆ, ನಾನು ಯಾರಿಗೂ ಬೇಡ, ನನ್ನನ್ನೇ ಕರ್ಕೊಂಡೋಗಿ ಯಾಗದಲ್ಲಿ ಬಲಿ ಕೊಡು ಅಂತ ಅವನೇ ಕೇಳ್ತಾನೆ. ಅವನು ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ನೋ ಹೇಳಿಲ್ಲೋ ಗೊತ್ತಿಲ್ಲ. ಆದರೆ ಈ ಹುಡುಗನಿಗೆ ನಾನು ಯಾರಿಗೂ ಉಪಯುಕ್ತ ಅಲ್ಲ, ಅದರಿಂದಾಗಿ ನನ್ನನ್ನೇ ಕರೆದೊಯ್ದು ನೀನು ನಿನ್ನ ಯಾಗದ ಪರಿಪೂರ್ಣತೆಯನ್ನು ಸಾಧಿಸಿಕೋ ಅಂತ ಹೇಳಿ ತನ್ನನ್ನೇ ಒಪ್ಪಿಸಿಕೊಡ್ತಾನೆ. ಅವನೇ ಶುನಶ್ಶೇಪ, ಅಜೀಗರ್ತ ಅನ್ನುವ ಋಷಿಯ ಮಗ. ಆದರೆ ಇಲ್ಲಿ ರುಚಿಕ ಅನ್ನುವ ಹೆಸರಿನಿಂದ ಬಂದಿದೆ. ನಾನು ಅದನ್ನೇ ಆಗ ಹೇಳಿದ್ದು. ವ್ಯತ್ಯಾಸದಿಂದ ಈ ಭಾರ್ಗವ ವಂಶದಲ್ಲಿ ಬಂದವನು ಅನ್ನುವ ಹೆಸರನ್ನು ಹೇಳ್ತಾ ರುಚಿಕ ಅನ್ನುವ ಶಬ್ದದಿಂದ ಈ ಕಥೆಯನ್ನು ಶುರು ಮಾಡಿದ್ದಾರೆ. ಹಾಗೆ ಈ ಯಾಗವನ್ನು ನಾವು ನೋಡುವಂಥದ್ದು ಭಾಗವತದಲ್ಲಿ, ಪುರಾಣಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಹರಿಶ್ಚಂದ್ರನ ಬದುಕೋದು. ಇವತ್ತು ನಾವು ಆ ಹರಿಶ್ಚಂದ್ರ ಅನ್ನುವ ಕಥೆಯನ್ನು ಜಾನಪದೀಯವಾಗಿ ತೆಗೆದುಕೊಂಡದ್ದನ್ನು ಇಟ್ಟುಕೊಂಡು ಈ ಕಥೆಯನ್ನು ನೋಡ್ಲಿಕ್ಕೆ ಬಂದರೆ ಅದರ ಜೊತೆಗಿನ ಸಂಬಂಧವೇ ಗೊತ್ತಾಗಲ್ಲ. ಹರಿಶ್ಚಂದ್ರ ಯಾಗ ಮಾಡ್ತೇನೆ ಅಂತ ಮಾತು ಕೊಟ್ಟವ, ಯಾಗ ಮಾಡದೇ ಹೋದಾಗ ಸ್ವಂತ ಮಗನನ್ನೇ ಯಾಗದಲ್ಲಿ ಅವನು ಬಲಿ ಕೊಡ್ತೇನೆ ಅಂತ ಒಪ್ಪಿಕೊಂಡು ಪಡೆದ ಮಗು. ಆದ್ದರಿಂದಾಗಿ ಅವನನ್ನು ಉಳಿಸಲಿಕ್ಕೆ 100 ಪ್ರಯತ್ನ ಮಾಡಿ ಕೊನೆಗೆ ಅವನು ಓಡಿ ಹೋಗಿ ದಾರಿಯಲ್ಲಿ ಯಾರೋ ಒಬ್ಬ ಋತ್ವಿಜನ ಮನೆಯಲ್ಲಿ ಯಾರಾದರೂ ಒಬ್ಬರು ನನ್ನ ಬದಲಿಗಾಗಿ ಯಜ್ಞಕ್ಕೆ, ವಸ್ತುತಃ ಅದು ಮಕ್ಕಳಾಗುವುದಿಲ್ಲ ಅನ್ನುವ ಸ್ಥಿತಿಯಲ್ಲೇ ರಾಜ ಕೇಳುವುದು, ನನಗೇನಾದರೂ ಸರಿ ಮಕ್ಕಳಾಗಲೇಬೇಕು ಅಂತ. ಆದರೂ ಅದನ್ನು ನೀನು ನನಗೆ ಯಾಗದಲ್ಲೇ ಬಲಿ ಕೊಡಬೇಕಾಗತ್ತೆ ಅಂತ ವರುಣ ಹೇಳಿದಾಗಲೂ ಬಿಡದೆ ಆ ಮಗುವನ್ನು ಪಡೆದು, ಮೊದಲು ಇನ್ನೂ ಚಿಕ್ಕದು, ಈಗಲೇ ಬಲಿ ಕೊಡಲಿಕ್ಕಾಗೋದಿಲ್ಲ, ಅದು ಕೌಚು ಬೀಳಲಿ, ಆಮೇಲೆ ಅದು ಹಲ್ಲು ಬರಲಿ, ಹಲ್ಲು ಬಂದದ್ದು ಬಿದ್ದು ಹೋಗಲಿ, ಬಿದ್ದದ್ದು ಮತ್ತೆ ಬರಲಿ, ಹೀಗೆ ದಿನ ದೂಡಿ ಕೊನೆಗೆ ನಾರದರು ಈ ಯಾಗದ ಬಲಿಯಾಗಿ ನಿನ್ನನ್ನು ಬಲಿ ಕೊಡ್ತಾರೆ ಅಂತ ಅನ್ನೋದನ್ನು ಎಚ್ಚರ ಇಟ್ಟುಕೊಂಡು ನೀನು ಇಲ್ಲಿಂದ ತಪ್ಪಿಸಿಕೊಳ್ಳುವುದು ಒಳ್ಳೆಯದು ಅಂತ ಅವನ ಮಗನಾದ ರೋಹಿತನನ್ನು ಹೇಳಿ ಕಳುಹಿಸ್ತಾನೆ. ಆ ರೋಹಿತ ಈ ಅಜೀಗರ್ತನ ಮಗನಾದಂತಹ ಶುನಶ್ಶೇಪನನ್ನು ತರ್ತಾನೆ ಅಂತ ಅನ್ನೋದು ಉಳಿದ ಪುರಾಣಗಳಲ್ಲಿ ಎಲ್ಲ ಕಡೆಯಲ್ಲೂ ಬಂದ ಕಥೆ. ಇದೇ ಕಥೆಯನ್ನು ಇಲ್ಲಿ ಮಾತ್ರ ಸ್ವಲ್ಪ ಬದಲಿಸಿ ಹೇಳಿದ್ದಾರೆ. ಬದಲಿಸಿದ್ದು ಅಂಬರೀಷ ಅನ್ನೋದು ಅದು ಇದೇ ಹರಿಶ್ಚಂದ್ರನ ಹೆಸರೋ ಅಥವಾ ಹೆಸರನ್ನೇ ಬದಲಿಸಿ ಅದೇ ಕಥೆಯನ್ನು ಇನ್ನೊಂದು ಅರ್ಥದಲ್ಲಿ ಹೇಳಿದ್ದೋ, ಈ 2 ಉತ್ತರಗಳು ಯಾವುದೋ ಒಂದಾಗಿರುತ್ತೆ. ಇದರಲ್ಲಿ ಯಾವುದು ಒಂದು ಅನ್ನೋದು ಗೊತ್ತಿಲ್ಲ. ಆದರೆ ಶುನಶ್ಶೇಪ ಅಜೀಗರ್ತನ ಮಗನಾಗಿ ಪುರಾಣಗಳಲ್ಲಿ ವೇದಗಳಲ್ಲಿ ಆಜೀಗರ್ತಿ ಶುನಶ್ಶೇಪ ಅಂತ ಇಂದ್ರಾವಿಷ್ಣು ದೇವತೆಗಳನ್ನು ಕಂಡಂತಹ ಅನೇಕ ಮಂತ್ರಗಳನ್ನು ನಾವು ನೋಡ್ತೇವೆ. ಹಾಗಾಗಿ ಈ ಶುನಶ್ಶೇಪನನ್ನು ಅವನು ಕರ್ಕೊಂಡು ಬರ್ತಾನೆ. ರಾಜನೇ ಕರ್ಕೊಂಡು ಬರ್ತಾನೆ, ಅಲ್ಲಿ ಮಗ ಕರ್ಕೊಂಡು ಬರ್ತಾನೆ, ಇಲ್ಲಿ ರಾಜನೇ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಯಾಗದಲ್ಲಿ ಇನ್ನೇನು ಬಲಿ ಕೊಡಲಿಕ್ಕೆ ಕರ್ಕೊಂಡು ಹೋಗುವ ಕೆಲವೇ ದಿನಗಳಿರ್ತವೆ. ಅಷ್ಟರಲ್ಲಿ ದಾರಿಯಲ್ಲಿ ಹೋಗುವಾಗ ಒಂದು ಘಟನೆ ನಡೆಯುತ್ತೆ. ತನ್ನ ತಂದೆ ತಾಯಿಗಳಿಗೆ ತಾನು ಬೇಡ ಏನು ಅಂತ ಯೋಚನೆ ಮಾಡುವಾಗ ಅವನ ಬದಲಿಗೆ ರಾಜನ ಕಡೆಯಿಂದ ಕೋಟಿ ಸುವರ್ಣವನ್ನು, ಕೋಟಿ ರತ್ನವನ್ನು, ಕೋಟಿ ಬೆಲೆ ಬಾಳುವಂತಹ ವಸ್ತುಗಳನ್ನು ಕೊಟ್ಟು, ಅದೇ ರೀತಿ ಗವಾಂ ಲಕ್ಷ ಸಹಸ್ರೇಣ, ಲಕ್ಷಗಟ್ಟಲೆ ಹಸುಗಳನ್ನು ನೀಡಿ ಶುನಶ್ಶೇಪನನ್ನು ಕರೆದೊಯ್ತಾನೆ ಅಂಬರೀಷ. ಹಿರಣ್ಮಯಸ್ಯ ಸ್ವರ್ಣಸ್ಯ ಕೋಟಿಭಿರತ್ನಕಾರಿಭಿಃ ಗೃಹೀತ್ವಾ ಪರಮ ಪ್ರೀತೋ ಜಗಾಮ ರಘುನಂದನಂ. ನಂದನ, ಹೇ ರಘುನಂದನ, ಕೋಟಿ ಸಂಖ್ಯೆಯ ಸಂಪತ್ತನ್ನು, ಹಸುಗಳನ್ನು ಪಡೆದು ಕಳುಹಿಸಿಕೊಡಲ್ಪಟ್ಟ ಶುನಶ್ಶೇಪ ಒಂದು ಹಸು ಹೋಗ್ತಾ ಇದೆ, ಅದರ ಹಿಂದೆ ಕರು ಸುಮ್ಮನೆ ತನ್ನ ಪಾಡಿಗೆ ತಾನು ಅನುಸರಿಸುವಂತೆ ರಘುನಂದನ ವಿಶ್ವಾಮಿತ್ರರ ಹಿಂದೆ, ಈ ಅಂಬರೀಷನ ಹಿಂದೆ ಶುನಶ್ಶೇಪ ಹೊರಟ. ಅಂಬರೀಷಸ್ತು ರಾಜರ್ಷಿ ರಥಮಾರೋಪ್ಯ ಸತ್ವರಃ ಶುನಶ್ಶೇಪಂ ಮಹಾತೇಜ ಜಗಾಮಾಶು ಮಹಾಯಶಃ. ಯಾಗದ ಯೂಪಸ್ತಂಭದ ಬಳಿ ಕರೆತಂದು ಶುನಶ್ಶೇಪನನ್ನು ನಿಲ್ಲಿಸಬೇಕು. ಅದಕ್ಕಿಂತ ಮುಂಚೆ
ಈ ದಾರಿಯಲ್ಲೇ ಪುಷ್ಕರ ಅನ್ನುವಂತಹ ಒಂದು ಜಾಗ ಸಿಕ್ಕಿತು. ಪಶ್ಚಿಮದ ದಿಕ್ಕಿಗೆ ತಪಸ್ಸಿಗಾಗಿ ಹೊರಟ ವಿಶ್ವಾಮಿತ್ರ ತನ್ನ ಬಂಧುಗಳನ್ನು ಕರೆದುಕೊಂಡು ಇಲ್ಲಿಗೆ ಬಂದು ನೆಲೆಸಿದ್ದ. ದಾರಿಯಲ್ಲಿ ಹೋಗ್ತಾ ಎಲ್ಲೋ ಒಂದು ಕಡೆ ವಿಶ್ರಾಂತಿಗಾಗಿ ಅಂತ ಹೀಗೆ ಕೂಡುವಷ್ಟರಲ್ಲೇ ವಿಶ್ವಾಮಿತ್ರರು ಕಂಡರು. ಅವರ ಪಾದದ ಬುಡಕ್ಕೆ ತಲೆ ತಿರುಗಿ ಬಿದ್ದು ಸ್ವಲ್ಪ ಹೊತ್ತಾದ ಮೇಲೆ ಮುನಿಗಳು ತಕ್ಷಣ ಅವರ ತೊಡೆ ಮೇಲಿನಿಂದ ಅವನನ್ನು ಎತ್ತಿ ಈ ಮಾತನ್ನು ಹೇಳಿದರು. ನಮೇಸ್ತಿ ಪಿತಾ ಮಾತಾ ಜ್ಞಾತಯೋ ಬಾಂಧವ ಕುತಃ ತ್ರಾತುಮರ್ಹಸಿ ಮಾಂ ಸೌಮ್ಯ ಧರ್ಮೇಣ ಮುನಿಪುಂಗವ. ಯಾರು ನೀನು ಅಂತ ಅವನನ್ನು ಎಚ್ಚರಗೊಂಡಾಗ ವಿಶ್ವಾಮಿತ್ರರು ಕೇಳಿದರೆ, ತಂದೆ ಇಲ್ಲದ ತಾಯಿ ಇಲ್ಲದ ತಬ್ಬಲಿ ನಾನು, ನೋಡಿಕೊಳ್ಳಿಕ್ಕೆ ಯಾರೂ ಇಲ್ಲದೆ ಇಂತಹ ಪರಿಸ್ಥಿತಿಯನ್ನು ಹೊಂದಿದ್ದೇನೆ. ನಾನು ಯಾಗದ ಭಾಗವಾಗಿದ್ದೇನೆ, ನೀನೇ ನನ್ನನ್ನು ಕಾಪಾಡಬೇಕು. ಖಂಡಿತ ನಿನ್ನನ್ನು ನಾನು ನೆನೆದುಕೊಳ್ಳುತ್ತೇನೆ. ನಿನ್ನಿಂದ ಏನಾದರೂ ಒಂದು ಉಪಕಾರ ರಾಜನಿಗಾಗಿರುತ್ತೆ ಅಂದರೆ ಆ ಉಪಕಾರದ ಬದಲಿಗಾಗಿ ಅವನಿಂದ ನನ್ನನ್ನು ಬಿಡಿಸುವ ಒಂದು ಪ್ರಾರ್ಥನೆಯನ್ನು ಕೇಳಿಕೋ ಅಂತ ನಾನು ನಿನ್ನನ್ನು ಶರಣಾಗಿ ಕೇಳ್ತಾ ಇದ್ದೇನೆ. ಅವನು ಕೇಳಿದ ರೀತಿ ಹೇಗಿತ್ತು ಅಂದರೆ, ತ್ವಮ್ಮೇ ನಾಥೋ ಹ್ಯನಾಥಸ್ಯ ಭವಭವ್ಯೇನಪ್ತೇ ಚೇತಸ ಪಿತೇವ ಪುತ್ರಂ ಧರ್ಮಾತ್ಮನ್ ತ್ರಾತುಮರ್ಹಸಿ ಕಿಲ್ಬಿಷಾತ್. ಒಬ್ಬ ತಂದೆ ತನ್ನ ಮಗನೇನೋ ಅನ್ಯಾಯವನ್ನು ಮಾಡಿದಾಗ ತಿದ್ದಿ ತೀಡಿ ಕಿವಿ ಹಿಂಡಿ ಬುದ್ಧಿ ಹೇಳುವಾಗ ಏನೊಂದು ಕಾತರ ಆತ್ಮೀಯತೆ ಇರುತ್ತೆ, ಅದೇ ರೀತಿ ವಿಶ್ವಾಮಿತ್ರರನ್ನು ಶುನಶ್ಶೇಪ ಪ್ರೀತಿಯಿಂದ ತನ್ನನ್ನು ಒಪ್ಪಿಸಿಕೊಂಡು ಕೇಳ್ತಾ ಇದ್ದಾನೆ. ನನಗೆ ಯಾರೂ ಕೂಡ ಒಡೆಯರಿಲ್ಲ, ಯಾರಿಗೂ ನಾನು ಬೇಕಾಗಿಲ್ಲ. ನನ್ನನ್ನು ಹೀಗೆ ರಕ್ಷಿಸಿದರೆ ನಿಮ್ಮ ತಪಸ್ಸು ಮತ್ತಷ್ಟು ಬಲಿಷ್ಠವಾಗಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ, ನನ್ನನ್ನು ಉಳಿಸಿ ಅಂತ ಹೀಗೆ ಕೇಳಿಕೊಳ್ತಾ, ಯತ್ಕೃತೆ ಪಿತರಂ ಪುತ್ರಾನ್ ಜನಯಂತಿ ಶುಭಾರ್ಥಿನಃ ಪರಲೋಕಹಿತಾರ್ಥಾಯ ತಸ್ಯ ಕಾಲೋಯಮಾಗತಃ. ಪಿತೃಗಳೆಲ್ಲ ತಮ್ಮ ಮೊಮ್ಮಕ್ಕಳು ಹುಟ್ಟಿ ಬಂದರೆ ಆಸ್ಫೋಟಯಂತಿ ಪಿತರಃ ಪನೃತ್ಯಂತಿ ಪಿತಾಮಹಾಃ ವೈಷ್ಣವೋಸ್ಮತ್ ಕುಲೇ ಜಾತಃ ಸನಃ ಸಂತಾರಯಿಷ್ಯತಿ. ಒಬ್ಬ ಒಳ್ಳೆಯ ಕುಲವರ್ಧನನಾದವನು ಹುಟ್ಟಿದೊಡನೆ ಪಿತೃಗಳೆಲ್ಲ ನಮ್ಮ ಪರಂಪರೆಯಲ್ಲಿ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಉಪಾಸನೆ ಮಾಡುವ ಯೋಗ್ಯವಾದ ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆ ಅಂತ ಎದೆತಟ್ಟಿ ಕೈತಟ್ಟಿ ಕುಣಿದಾಡ್ತಾರೆ. ನಾನು ಈ ರೀತಿಯಾದ ಯಾವ ಭಾವಕ್ಕೂ ನಮ್ಮ ತಂದೆ ತಾಯಿಗಳಿಗೆ ಕಾರಣನಾಗಲಿಲ್ಲ. ಅಷ್ಟೇ ಅಲ್ಲ, ನನ್ನ ಬದುಕಿನ ಗುರಿಯನ್ನು ನಾನು ಯಾವುದರಿಂದ ಸಂಪಾದಿಸಬಹುದಿತ್ತೋ ಅದನ್ನು ನಾನು ಪಡೀಲಿಕ್ಕಾಗದೆ ಇಷ್ಟು ದೂರ ಬಂದು ಬಿಟ್ಟಿದ್ದೇನೆ. ಆಗ ತಂದೆಯಂತೆ ನೀವು ರಕ್ಷಿಸಬೇಕು ಅಂತ ಕೇಳಿಕೊಂಡಾಗ ಆ ಮಾತಿಗೆ ಕರಗಿದ ವಿಶ್ವಾಮಿತ್ರರು ತನ್ನ ಮಕ್ಕಳನ್ನೆಲ್ಲ ಕರೆದು ಒಂದು ಕಡೆ ಕೂಡಿಸಿ ಹೇಳ್ತಾರೆ, ಅಯಂ ಮುನಿಸುತೋ ಬಾಲೋ ಮತ್ತ ಶರಣಮಿಚ್ಛತಿ ಅಸ್ಯ ಜೀವಿತ ಮಾತ್ರೇಣ ಪ್ರಿಯಂ ಕುರುತ ಪುತ್ರಕಾಃ ಯತ್ಕೃತೆ ಪಿತರಃ ಪುತ್ರಾನ್ ಜನಯಂತಿ ಶುಭಾರ್ಥಿನಃ ಪುತ್ರಲೋಕಹಿತಾರ್ಥಾಯ ತಸ್ಯ ಕಾಲೋಯಮಾಗತಃ. ಮಕ್ಕಳು ಅಂದರೆ ತಾನೇ ಹೆತ್ತದ್ದಾಗಬೇಕಾಗಿಲ್ಲ, ಲೋಕದಲ್ಲಿ ಆಶ್ರಯ ಪಡೆಯುವ ದೃಷ್ಟಿಯಿಂದ ಶರಣಾಗಿ ಎಲ್ಲವನ್ನೂ ಒಪ್ಪಿಸುವ ಪೂರ್ತಿ ಮುಡಿಪಾಗಿಟ್ಟಿರುವ ಮನಸ್ಸುಳ್ಳ ವ್ಯಕ್ತಿ ಅವನಿಗೆ ಮಗನೇ ಆಗ್ತಾನೆ. ಅಸ್ಯ ಜೀವಿತ ಮಾತ್ರೇಣ ಪ್ರಿಯಂ ಕುರುತ ಪುತ್ರಕಾಃ. ಅದರಿಂದಾಗಿ ನಿಮ್ಮ ಅತ್ಯಂತ ಜೀವಕ್ಕೆ ಶ್ರೇಷ್ಠ, ಒಳ್ಳೆಯದು, ಅನುಕೂಲ ಅನ್ನಿಸುವಂತಹ ಮತ್ತಶರಣಮಿಚ್ಛತಿ, ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಪರಲೋಕದ ಹಿತಕ್ಕಾಗಿ ಇದೊಂದು ಸರಿಯಾದ ಕಾಲ. ನಾವು ಈಗ ಆಪತ್ತೊದಗಿ ಬಂದವನಿಗೆ ರಕ್ಷಣೆ ಕೊಡುವುದರಲ್ಲೇ ಹಿತ ಇದೆ. ಅವನು ನಮ್ಮ ಭಾಷೆಯವನಲ್ಲ, ಅವನು ನಮ್ಮ ಗಡಿಯವನಲ್ಲ, ಅವನು ನಮ್ಮ ರಾಜ್ಯದವನಲ್ಲ ಅನ್ನುವುದಕ್ಕಿಂತ ಹೆಚ್ಚು ಅವನು ಮನುಷ್ಯ ಅನ್ನೋದನ್ನು ಪರಿಗಣಿಸಬೇಕಾದದ್ದು ಬಹಳ ಮುಖ್ಯ ಅನ್ನೋದು ಹೇಗೋ ಹಾಗೆ ಈ ಹುಡುಗನನ್ನು ನೀವೆಲ್ಲರೂ ಸೇರಿ ರಕ್ಷಿಸಬೇಕಾದ್ದು ನಿಮ್ಮ ಕರ್ತವ್ಯ ಅಂತ ವಿಶ್ವಾಮಿತ್ರರು ತನ್ನ ಮಕ್ಕಳನ್ನು ಕರೆದು ಹೇಳ್ತಾನೆ. ಶುನಶೇಪನನ್ನು ನೀವು ರಕ್ಷಿಸಿ, ನನ್ನನ್ನು ಕುರಿತು ಬಂದಿದ್ದಾನೆ, ನಾನೇ ಶರಣಂ, ನಾನೇ ಅವನಿಗೆ ಮನೆ ಅಂತ ಕೇಳಿಕೊಂಡಿದ್ದಾನೆ. ಹಾಗಾಗಿ ಅವನನ್ನು ಚೆನ್ನಾಗಿ ನೋಡಿಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ನಿಮಗೆಲ್ಲರಿಗೂ ಆ ಜವಾಬ್ದಾರಿ ಒಪ್ಪಿಸಿದ್ದೇನೆ ಅಂತ ಅಸ್ಯ ಜೀವಿತ ಮಾತ್ರೇಣ ಪ್ರಿಯಂ ಕುರುತ ಪುತ್ರಕಾಃ. ಈ ಋಷಿಗಳ ಹತ್ತಿರ ಬಂದು ಅವನು ಬೇಡಿದ್ದಾನೆ ಅಂತನ್ನುವ ಮಾತು ವಿಫಲವಾಯಿತು ಅಂತನ್ನುವ ರೀತಿಯಲ್ಲಿ ನಡೀಬಾರ್ದು. ಅವನು ನಿಮ್ಮ ಜೊತೆಗಿರಲಿ,
ನಿಮ್ಮ ಎಲ್ಲ ಕೆಲಸಗಳಲ್ಲೂ ಅವನನ್ನು ತೊಡಗಿಸಿಕೊಳ್ಳಿ ಅಂತ ಹೀಗೆ ಶುನಶ್ಶೇಪನನ್ನು ತನ್ನ ಮಕ್ಕಳ ಕೈಗೆ ಒಪ್ಪಿಸಿ, ಅನಾಥವಾನ್, ಇವನಿಗೆ ತಂದೆ ತಾಯಿಗಳಿಲ್ಲ, ಇವನು ಶುನಶ್ಶೇಪ ಅಂತ ಹೆಸರಿನವನು, ಇಡೀ ಯಜ್ಞದ ಭಾಗವನ್ನೆಲ್ಲ ಇವನಿಂದಾಗಿ ನಡೆಸುವುದಕ್ಕೆ ಅಂಬರೀಷ ಚಿಂತಿಸಿದ್ದಾನೆ. ಯಜ್ಞಶ್ಚ ಅವಿಘ್ನತೋ ಭವೇತ್, ಇವನನ್ನು ಯಾಗದಲ್ಲಿ ಬಳಸಿಕೊಳ್ಳುವ ಯೋಚನೆ ಇದೆ. ಆದರೆ ಇವನನ್ನು ರಕ್ಷಿಸುವ ಹೊಣೆ ನಮ್ಮ ಮೇಲಿದೆ. ಇದೆರಡನ್ನೂ ಜೊತೆಗಿಟ್ಟುಕೊಂಡು ಅವರ ಯಾಗದ ಉದ್ದೇಶವೂ ಆಗಬೇಕು, ಇವನ ಪ್ರಾಣವೂ ಉಳಿಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಾರ್ಯವನ್ನು ನೀವು ನಿರ್ವಹಿಸುವವರಾಗಬೇಕು ಅಂತ ತನ್ನೆಲ್ಲ ಮಕ್ಕಳಿಗೂ ಕೂಡ ವಿಶ್ವಾಮಿತ್ರರು ಹೇಳಿದರೆ, ಸ್ವಲ್ಪ ಯಾರೂ ಕೂಡ ತಂದೆ ಹೇಳುವಾಗ ಬಹಳ ಚೆನ್ನಾಗಿ ಹೇಳ್ತಾನೆ, ನೀವೆಲ್ಲರೂ ಒಳ್ಳೆಯ ತಪಸ್ವಿಗಳು, ಸುಕೃತ ಕರ್ಮಾಣಃ, ಒಳ್ಳೆಯ ಕೆಲಸ ಮಾಡುವವರು, ಧರ್ಮದ ದಾರಿಯಲ್ಲಿರುವವರು. ಈ ಯಾಗದಲ್ಲಿ ಅವನಿಗೆ ಬಲಿ ಕೊಡಬೇಕು ಅಂತಿರುವ ವಸ್ತುವನ್ನು ಹೇಗಾದರೂ ತಪ್ಪಿಸುವ ಪ್ರಯತ್ನವನ್ನು ಬೇರೆ ರೀತಿ ಮಾಡೋಣ, ಅವನಿಗೆ ತೃಪ್ತಿ ಆಗುವಂಥ ಇನ್ನೇನಾದರೂ ಒಂದು ಯಾಗಕ್ಕೆ ವಸ್ತುವನ್ನು ಕೊಡುವುದರಲ್ಲಿ ಏನೂ ತಪ್ಪಿಲ್ಲ ಅಂತ ಹೀಗೆ ಹೇಳ್ತಾ, ನಾಥವಾಂಶ್ಚ ಶುನಶ್ಶೇಪಃ ಯಜ್ಞಶ್ಚ ವಿಘ್ನತೋ ಭವೇತ್ ದೇವತಾಸ್ತರ್ಪಿತಾ ಸ್ಯುಃ ಮಮ ಚಾಪಿ ಕೃತಂ ವಚಃ. ಈ ಯಜ್ಞಶ್ಚ ಅವಿಘ್ನತೋ ಭವೇತ್, ಶುನಶ್ಶೇಪ ಯಾಗಕ್ಕೆ ಬರಬೇಕು, ಅವನು ಪ್ರಾಣ ಬಿಡಬಾರದು, ಆದರೆ ಯಾಗ ಸಾಂಗವಾಗಿ ನಡಿಬೇಕು. ಅದಕ್ಕೆ ಬೇಕಾಗುವಂತೆ ಕೆಲಸವನ್ನು ಮಾಡಿ, ದೇವತೆಗಳು, ಋಷಿಗಳು, ಅವರು ಇವರು ಯಾರ್ಯಾರೋ ಬರ್ತಾರೆ, ಅವರೆಲ್ಲರೂ ಕೂಡ ನನ್ನ ಈ ಮಾತಿಗೆ ರಕ್ಷಣೆಯನ್ನು ನೀಡ್ತಾರೆ ಅಂತ ನಂಬಿಕೆ ಇದೆ ನನಗೆ. ಆಗ ಕೂಡಲೇ ಈ ಮಕ್ಕಳೆಲ್ಲರೂ ಸೇರಿಕೊಂಡು, ನಾವಿಲ್ಲಿ ನೇರವಾಗಿ ಮಕ್ಕಳು ಅಂತ ಇರಬೇಕಾದ್ರೆ ನಿನ್ನ ದೇಹದಿಂದ ಹುಟ್ಟದ ಇನ್ನೊಂದು ಯಾವುದೋ ದೇಹಕ್ಕೆ ಸಂಬಂಧಿಸಿದ ಮಗುವನ್ನು ನಿನ್ನ ಮಗ, ನಿನ್ನ ಮಕ್ಕಳು, ನಿನ್ನ ಮನೆಯ ಎಲ್ಲದರಲ್ಲೂ ಅವನು ಭಾಗಿಯಾಗ್ತಾನೆ ಅಂತ ಹೇಗೆ ಹೇಳಿದಿ? ಇದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಸಾಭಿಮಾನಂ ನರಶ್ರೇಷ್ಠ ಸಲೀಲಮಿದಗು ಇದಮಬ್ರುವನ್. ಮುನಿಯ ಮಾತನ್ನು ಕೇಳಿ ಶಿಷ್ಯರೆಲ್ಲರೂ ಕೂಡ, ಮಕ್ಕಳೆಲ್ಲರೂ ಕೂಡ ಕೋಪಾವಿಷ್ಟರಾದರು, ಸ್ವಲ್ಪ ಸಿಟ್ಟಿನಿಂದ ನಡ್ಕೊಂಡ್ರು. ಮುನೇಸ್ತು ವಚನಂ ಶ್ರುತ್ವಾ, ಅವರೆಲ್ಲರೂ ಹೇಳ್ತಾರೆ, ಅಕಾರ್ಯಮಿವ ಪಶ್ಯಾಮಃ ಶ್ವಮಾಂಸಮಿವ ಭೋಜನೆ. ಊಟದಲ್ಲಿ ಹೇಗೆ ನಾಯಿಯ ದೇಹದ ಆಹಾರ, ಶರೀರ ಅನ್ನುವುದೇ ಆಹಾರವಾಗಿ ಯಾರಿಗಾದರೂ ಬಡಿಸಿದರೆ ಅದು ಎಷ್ಟು ಅಸಹ್ಯವೋ, ಹಾಗೆ ನೀವು ಹೇಳ್ತಾ ಇರುವ ಮಾತು ಕೂಡ ಅಂಥದ್ದೇ ಆಗಿದೆ. ಯಾಕೆಂದರೆ ಈ ಯಾಗದಲ್ಲಿ ಯಾರನ್ನೋ ತೆಗೆದುಕೊಂಡು ಇನ್ಯಾರನ್ನೋ ಬಲಿ ಕೊಟ್ಟು ಅವನನ್ನು ಉಳಿಸುವುದಂತೆ, ರಾಜನನ್ನು ಉಳಿಸುವುದಂತೆ, ಈ ಯಾಗದ ಹಿಂದೆ ಮುಂದೆ ಗೊತ್ತಿಲ್ಲದವರಲ್ಲಿ ಹೀಗೆ ಮಧ್ಯದಲ್ಲಿ ನುಗ್ಗಿ ಬಂದರೆ ಇದೇ ದೊಡ್ಡ ಸಮಸ್ಯೆ. ಧರ್ಮಾದಪಿ ವಿಗರ್ಹಿತಂ ಅತಿಕ್ರಮ್ಯತು ಮದ್ವಾಕ್ಯಂ ದಾರುಣಂ ರೋಮಹರ್ಷಣಂ. ಅದರಿಂದ ಇದನ್ನು ನೀವು ನಡೆಸಬೇಕು ಅಂತ ಹೇಳಿದಾಗ ಹುಡುಗರೆಲ್ಲರೂ ಕೂಡ, ಇದು ಚೂರು ಚೆನ್ನಾಗಿಲ್ಲ ನೀನು ಮಾಡ್ತಾ ಇರುವ ಕೆಲಸ, ನಾಯಿಯ ಮಾಂಸವನ್ನು ಊಟದ ಜೊತೆಗೆ ಹಾಕಿದರೆ ಹೇಗೋ ಹಾಗೆ ಅಂತ ಮಾತನಾಡ್ತಾರೆ. ಆವಾಗ ವಿಶ್ವಾಮಿತ್ರರು ಅತ್ಯಂತ ಕೋಪಗೊಂಡು, ಹೇಗೆ ವಾಸಿಷ್ಠರೆಲ್ಲರೂ ಕೂಡ ಬೇಡರಾಗಿ ಬೇಡದವರಾಗಿ ಸಮಾಜದಲ್ಲಿ ಓಡಾಡಿಕೊಂಡಿರ್ತಾರೋ ಅದೇ ರೀತಿ ನೀವು ಅವರಿಗೆ ಪಾಸಾಡಿಗಳಾಗಿ ಅವರ ಜೊತೆಗೆ ಇದ್ದು ಬಿಡಿ, ಅವರನ್ನು ಅನುಸರಿಸಿಕೊಂಡು ನೀವು ಕೂಡ ಹಾಗೇ ಆಗಿ ಹೋಗಿ ಅಂತ ಹೀಗೆ ಸಿಟ್ಟಿನಿಂದ ಹೇಳಿಬಿಡ್ತಾನೆ. ಆ ಮಾತು ಒಂದೇ ಸರ್ತಿಗೆ ಅದು ಒಳಗಿನಿಂದ ಆದ ನೋವಿನ ಭಾವವಾಗಿ ಹೊರಕ್ಕೆ ಬಂತು. ಆದರೆ ಶಾಪ ಅಂತೂ ಅದು ಋಷಿಗಳಿಂದ ಹೊರಕ್ಕೆ ಬಂದ ಒಂದು ಮಾತು, ಅದು ಅಸಾಧ್ಯ ಅಥವಾ ಆಗದೇ ಇರುವುದು ಅನ್ನೋದಿಲ್ಲ. ಇದು ನಿಶ್ಚಯ ಆಯಿತು. ಪೂರ್ಣಂ ವರ್ಷ ಸಹಸ್ರಂ, 100 ವರ್ಷಗಳ ಕಾಲ ನೀವು ಹೀಗೆ ಇರಬೇಕಾಗತ್ತೆ. ಅವರು ಬಂದು ಕ್ಷಮೆ ಕೇಳಿದರೆ ಆಗಲೂ ಹೇಳ್ತಾನೆ, ಇದನ್ನು ತಪ್ಪಿಸ್ಲಿಕ್ಕಾಗೋದಿಲ್ಲ. ಕೃತ್ವಾ ಶಾಪ ಸಮಾಯುಕ್ತಾನ್ನ ಪುತ್ರಾನ್ನ ಮುನಿವರಸ್ತತ, ತನ್ನ ಮಕ್ಕಳಿಗೆ ಶಾಪ ಕೊಟ್ಟದ್ದು. ತಪ್ಪು ಮಾಡಿದ್ದಾರೆ ಅಂತಂದಾಗ ತಂದೆಯಾದವನು ಮಗನಾಗಲಿ, ಅಣ್ಣನಾಗಲಿ, ತಮ್ಮನಾಗಲಿ, ಯಾರೇ ಆದರೂ ಕೂಡ ಅದು ಸಾಮಾಜಿಕವಾಗಿ ಅತ್ಯಂತ ದೊಡ್ಡ ಅಪರಾಧ. ಇನ್ನೊಬ್ಬರ ಮುಂದೆ ಅದೇ ತಪ್ಪನ್ನು ತೋರಿಸಿ ಇದು ನೀವು ಮಾಡಿದ್ದು ತಪ್ಪು ಅಂತ ಹೇಳುವಾಗ ನಾಳೆ ಅವನಿಗೆ ಪ್ರಶ್ನೆ ಕೊಟ್ಟು, ನಿನ್ನ ಅಣ್ಣ ತಮ್ಮಂದ್ರೆ ಇದೇ ತಪ್ಪು ಮಾಡಿದಾಗ ನೀನು ಯಾಕೆ ಈ ನ್ಯಾಯವನ್ನು ನನಗೆ ಕೊಡಲಿಲ್ಲ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ ಅಂತ ಅನ್ನೋ ಸ್ಥಿತಿ ಬರಬಾರ್ದು. ಒಂದು ದೊಡ್ಡ ಸ್ಥಾನದಲ್ಲಿರೋರು ತನ್ನವರು ಅಂತ ಯಾವಾಗ ಸಡಿಲು ಬಿಡ್ತಾರೋ ಆವಾಗಲೆಲ್ಲರೂ ತನ್ನ ದೊಡ್ಡತನವನ್ನು ಅವರು ಕಳ್ಕೊಳ್ತಾರೆ. ಆದರೆ ವಿಶ್ವಾಮಿತ್ರ
ಯಾಗವನ್ನು ಹೀಗಳಿಸಿದ್ದು ಅಥವಾ ಅಲ್ಲಿ ಇದ್ದ ಪದಾರ್ಥಗಳ ಬಗ್ಗೆ ಅಪವಾದವಾಗಿ ಮಾತನಾಡಿದ್ದು ಇದು ಯಾವುದನ್ನು ಸಹಿಸಲಿಲ್ಲ. ಹೀಗಾಗಿ ತನ್ನ ಆಶ್ರಯವನ್ನು ಬೇಡಿ ಬಂದವನಿಗೆ ಒಂದು ಸಹಾಯ ಮಾಡಿ ಅವನ ಜೀವವನ್ನು ಉಳಿಸಲಿಕ್ಕೆ ಬೇಕಾದ ಅವನ ಸಂತೋಷಕ್ಕೆ ಕಾರಣವಾದ ವ್ಯವಸ್ಥೆಯನ್ನು ಕಲ್ಪಿಸಿ ಅಂತ ಹೇಳಿದ್ದಕ್ಕೆ ವಿರೋಧಿಸಿದಾಗ ಭಗವಂತ ಈ ಶಾಪವನ್ನು ಕೊಟ್ಟು ಅವರೂ ಕೂಡ ಇನ್ನು ಮುಂದೆ ತಮ್ಮ ಸಾಧನೆ ಮಾಡಿಕೊಳ್ಳಿಕ್ಕೆ 1000 ವರ್ಷ ಕಾಯಬೇಕಾಗುತ್ತೆ ಅಂತ ಮಕ್ಕಳನ್ನು ಅಲ್ಲಿಂದ ಹೊರಟು ಬಿಡಿಸಿದ. ಹೋಗಿ ನೀವು ಇಲ್ಲಿ ಇರಬೇಡಿ ನನ್ನ ಜೊತೆಗೆ ಅಂತ. ಪವಿತ್ರ ಪಾಶೈರಾಸಕ್ತಃ ರಕ್ತಮಾಲ್ಯಾನುಲೇಪನಃ ವೈಷ್ಣವಂ ರೂಪಮಾಸಾದ್ಯ ವಾಗ್ಭಿ ಅಗ್ನಿಮುದಾಹರ. ಕೋಪದಿಂದ ಸಂರಕ್ತನಯನಃ, ಅರಳುಗಣ್ಣಿಗೆ ಬೇಕಾದ ಎಲ್ಲವನ್ನೂ ಕೂಡ, ಅಂದರೆ ಏನನ್ನು ನೋಡಿದರೂ ಅದು ಖುಷಿ ಪಡಬೇಕು ಅನ್ನುವ ರೀತಿಯ ವಾತಾವರಣ ಅಲ್ಲಿ ನಿರ್ಮಾಣ ಆಯಿತು. ಶುನಶೇಪನ ಹತ್ತಿರ ಬಂದು ಅವನಿಗೆ ರಕ್ಷೆಯನ್ನು ಒಡ್ಡಿ, ನೀನು ಇನ್ಯಾವತ್ತೂ ಕೂಡ ಜೀವನ ಕಳ್ಕೊಳ್ಳಿಕ್ಕೆ ನಿನಗೆ ಅವಕಾಶ ಇಲ್ಲ, ನಿನ್ನ ಪ್ರಾಣ ಹೋಗುವುದಿಲ್ಲ, ಯೋಚನೆ ಮಾಡಬೇಡ, ನಿನ್ನನ್ನು ನಾನು ರಕ್ಷಿಸ್ತೇನೆ ಅಂತ ಹೀಗೆ ಕೊಟ್ಟ ಮಾತನ್ನು ನಾನು ಉಳಿಸಿಕೊಳ್ತೇನೆ ಅಂತ ಧೈರ್ಯ ತುಂಬಿದಾಗ ಅಲ್ಲಿ ಶುನಶೇಪನ ಭಾವವೇ ಅತ್ಯಂತ ಅದ್ಭುತ ಆಗುತ್ತೆ. ಪವಿತ್ರ ಪಾಶೈ ಆಸಕ್ತಃ ರಕ್ತಮಾಲ್ಯಾನುಲೇಪನಃ ವೈಷ್ಣವಂ ಯೂಪಮಾಸಾದ್ಯ ವಾಗ್ಭಿ ಅಗ್ನಿಮುದಾಹರ. ನಿನ್ನ ಮಾತುಗಳಿಂದ ಅಗ್ನಿದೇವತೆಗಳನ್ನು ಪ್ರಾರ್ಥಿಸು, ಇಂದ್ರಾವಿಷ್ಣುಗಳನ್ನು ಇಂದ್ರ ವಿಷ್ಣು ಸುರಶ್ರೇಷ್ಠೌ ಸ್ತುಹಿತ್ವಂ ಮುನಿಪುತ್ರಕ. ಹೇ ಮುನಿಯ ಮನೆತನದಲ್ಲಿ ಹುಟ್ಟಿದವನೇ ಶುನಶೇಪ, ಇಂದ್ರ ಮತ್ತು ವಿಷ್ಣುವನ್ನು ದೇವತೆಯನ್ನಾಗಿಸಿದ ಮಂತ್ರಗಳನ್ನು ಚೆನ್ನಾಗಿ ಕಂಡುಕೊಂಡು ಭಗವಂತನನ್ನು ಸ್ತೋತ್ರ ಮಾಡು ಅಂತ ಹೀಗೆ ಹೇಳಿದಾಗ ಅವನು ಜೋರಾಗಿ ದೇವರ ಕುರಿತಾಗಿ ಹಾಡುತ್ತಾ ಕೂತ. ಒಳಗಿನಿಂದ ಅನಂತವಾದ ಶುದ್ಧತೆ, ಅಲ್ಲಿ ತನಕ ಕಾಡಿದ ಅನೇಕ ಘಟನೆಗಳು ಅವನನ್ನು ಸ್ವಲ್ಪವೂ ಕೂಡ ತಡೀಲಿಲ್ಲ. ದೀರ್ಘಮಾಯುಸ್ತದಾ ಪ್ರಾದಾತ್ ಶುನಕ್ಷೇಪಾಯ ರಾಘವ. ತನ್ನ ಮಾತಿನಿಂದ ಈ ಯಾಗಕ್ಕೆ ಬೇಕಾದ ಸಿದ್ಧತೆಯನ್ನು ನಡೆಸಿ ಶುನಶೇಪೋ ಗೃಹೀತ್ವಾತೆ ದೇಗಾಧೆ ಸುಸಮಾಹಿತಃ ತ್ವರಯಾ ರಾಜಸಿಂಹಂ ತಂ ಅಂಬರೀಷಮುವಾಚ. ಭಗವಂತನ ಲೋಕಕ್ಕೆ ಹೋಗಿ ಬಂದು ಅಲ್ಲಿ ಏನಾದರೂ ಫಲ ಸಿಗುತ್ತಾ ಅಂತ ನೋಡಿದರೆ ಎಲ್ಲರೂ ಭಗವತ್ ಸಂಕಲ್ಪಕ್ಕೆ ನಾವು ಬಗ್ಗಬೇಕು ಹೊರತು ನಾವು ಯಾವುದನ್ನು ಹೊಸತು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟರು. ಶುನಶೇಪವ ಅವನ ಒಂದು ಇಡೀ 100, ಅವನನ್ನು ಶತರ್ಚಿ ಅಂತ ಕರೆಯುವುದಿದೆ, 100ಕ್ಕೆ ಹತ್ತಿರ 100 ಚೂರು ಜಾಸ್ತಿ ಇದ್ದರೂ ಕೂಡ ಅವರು ಶತರ್ಚಿಗಳಾಗ್ತಾರೆ. ಅಂತಹ ಕೆಲವು ಶತರ್ಚಿಗಳಲ್ಲಿ ಈ ಋಷಿಯ ಪಾತ್ರವೂ ಕೂಡ ತುಂಬ ದೊಡ್ಡದಾದದ್ದು ಶುನಶೇಪನದ್ದು. ತತ್ವಾಯಾಮಿ ಬ್ರಹ್ಮಣ ವಂದಮಾನ ಸದಾ ಶಾಸ್ತೆ ಯಜಮಾನೋ ಹವಿರ್ಭಿ ಅಹೇಳಮಾನೋ ವರುಣೇಹ ಬುದ್ಧಿರು ಶಂಸಮಾನ ಆಯು ಪ್ರಮೋಷೀಹಿ ಅನ್ನುವ ಮಂತ್ರಗಳನ್ನು ಕಂಡ ಮನೋದೇವತೆ ಈ ವಸ್ತುವಿಗೆ ನಿಯಾಮಕನಾಗಿ ಕೆಲಸವನ್ನು ಮಾಡ್ತಾನೆ ಅನ್ನುವ ಎಲ್ಲ ಸೂಚನೆಗಳನ್ನು ಈ ಯಾಗದಲ್ಲಿ ಬೇಕಾದಷ್ಟು ಯೋಚಿಸಬಹುದಾದದ್ದಿದೆ. ಕೊನೆಗೆ ಫಲ ಬಂದಾಗ ಭಗವಂತ ಕೊಟ್ಟ ರೀತಿ ಬಹಳ ಚಂದ. ಮೊದಲು ಸುಭದ್ರೆಗೆ, ಮೊದಲು ಕೌಸಲ್ಯಗೆ, ಆಮೇಲೆ ಸುಮಿತ್ರೆಗೆ, ಆಮೇಲೆ ಕೈಕೇಯಿಗೆ, ಮತ್ತೆ ಉಳಿದಂತೆ ಸುಮಿತ್ರೆಗೆ ಕೊಟ್ಟದ್ರಿಂದ 4 ಮಕ್ಕಳಾದವು. ಹೀಗೆ 4 ಮಕ್ಕಳನ್ನು ಕೂಡ ಚೆನ್ನಾಗಿ ಬೆಳೆಸಿ ದೊಡ್ಡವರನ್ನಾಗಿಸಿ ರಾಜ ಅವರನ್ನು ಸಾಕಿ ಸಲಹಿ ದೊಡ್ಡವರನ್ನಾಗಿಸಿ ರೋಹಿತನನ್ನು ಯಾಗದಲ್ಲಿ ಕೊಡಬೇಕಾದದನ್ನು ತಪ್ಪಿಸಿದರ ಪರಿಣಾಮ ಶುನಶೇಪನನ್ನೇ ಕೊಡಬೇಕಾದ ಪ್ರಸಂಗ ಬಂತು. ಆದರೆ ಯಾಗದಲ್ಲಿ ವೇದದ ಯೋಗವನ್ನು ಕಲ್ಪಿಸಿದ ಅನ್ನುವ ಕಾರಣಕ್ಕಾಗಿ ಅವನ ಆ ಹತ್ಯೆಯ ಕಾರಣವನ್ನೇ ಕೈಬಿಟ್ಟರು. ಅಲ್ಲಿಂದ ಮುಂದೆ ರಾಜ ಅನೇಕ ಗುಣಗಳಿಂದ ತುಂಬಿದವನಾಗಿ ಸಹಸ್ರಾಕ್ಷನಾದಂತಹ ಇಂದ್ರನ ಜೊತೆಗೆ ಇಂದ್ರಾವಿಷ್ಣು ಅಂತ ಕರೆಸಿಕೊಳ್ಳಲ್ಪಟ್ಟವನಾದ್ರಿಂದಾಗಿ ಅವನಂತರ್ಯಾಮಿಯಾಗಿ ಬಂದು ಭಗವಂತವನನ್ನು ರಕ್ಷಿಸಿದ. ವಿಶ್ವಾಮಿತ್ರನು ಧರ್ಮಾತ್ಮನಾಗಿ ಆ ಉಳಿಸಿಕೊಂಡಂತಹ ಶಿಷ್ಯನ ಕುರಿತಾಗಿ ಹೆಮ್ಮೆ ಪಡ್ತಾ ಕೋಪವನ್ನು ಬಿಟ್ಟ, ಕಾಮವನ್ನು ಬಿಟ್ಟ, ಎಲ್ಲವನ್ನು ಬಿಟ್ಟು ಪುಷ್ಕರಾರಣ್ಯದಲ್ಲಿ 10 ವರ್ಷ ಶತಾನಿಚ 1000 ವರ್ಷಗಳ ಕಾಲ ತಪಸ್ಸು ಮಾಡಿದ್ದ. ಚಿಕ್ಕಂದಿನಲ್ಲೇ ಈ ಎಲ್ಲ ಅಭ್ಯಾಸಗಳು ಇದ್ದರೆ ಈ ಹೊತ್ತಿನಲ್ಲಿ ನಮಗೆ 21 ದಿವಸ ಒಂದು ಕಡೆ ಕೂಡುವುದು ದೊಡ್ಡ ಕಷ್ಟ ಆಗುವುದಿಲ್ಲ. ಎಲ್ಲವನ್ನೂ ಕೂಡ ಅತ್ಯಂತ ಸರಳವಾಗಿಯೇ
ಕಾರ್ಯವನ್ನು ನಡೆಸಿದ್ದಾರೆ. ಈ ಕಾರ್ಯಕ್ಕಾಗಿ ಎಲ್ಲ ದೇವತೆಗಳು ಋಷಿಗಳು ಬಂದು ಸೇರಿಕೊಂಡಿದ್ದಾರೆ ಯಾಗದಲ್ಲಿ. ಯಾಗದ ಯೂಪದಲ್ಲಿ ಕಟ್ಟಿಹಾಕಿದ ಶುನಶೇಪ ಪ್ರಾರ್ಥಿಸಲಿಕ್ಕೆ ಶುರು ಮಾಡುತ್ತಾನೆ. ಏನು ಪ್ರಾರ್ಥಿಸ್ತಾನೆ, ಆ ಪ್ರಾರ್ಥನೆಯ ಫಲ ಏನು, ಅದರಿಂದ ಆಗುವ ಪರಿಣಾಮಗಳೇನು ಅನ್ನೋದನ್ನು ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ನಾವು ಇನ್ನೂ ಕೆಲವು ದಿನಗಳ ಕಾಲ ಇದೇ ರೀತಿಯಾದ ಗೃಹ ಬಂಧನತನವನ್ನು ನಾವೇ ಒಪ್ಪಿಕೊಂಡು ನಡೆಸಿದರೆ ಇದು ನಿಜವಾಗಿಯೂ ದೇಶಕ್ಕೆ ಮಾಡುವ ಸೇವೆ ಅನ್ನೋದನ್ನು ನಾನು ಮತ್ತೆ ಮತ್ತೆ ನೆನಪಿಸುವುದರ ಉದ್ದೇಶ, ಇನ್ನೂ ಕೂಡ ಅರ್ಥ ಮಾಡಿಕೊಳ್ಳದೆ ನಿರ್ವಹಣೆ ಮಾಡಲಿಕ್ಕೆ ಬಂದವರ ಮೇಲೇ ಕೈ ಮಾಡಿ ಶುಶ್ರೂಷೆ ಮಾಡ್ತಾ ಇರೋರ ಮೇಲೇ ದೋಷಾರೋಪವನ್ನು ಮಾಡ್ತಾ ಕೂಡುವುದರಲ್ಲಿ ಯಾವ ಅರ್ಥವೂ ಇಲ್ಲ. ರಾತ್ರಿ ಹಗಲು ನಿದ್ದೆ ಕೆಟ್ಟು ಮಾಡ್ತಾ ಇರುವಂಥ ಅವರ ಕೆಲಸದಲ್ಲಿ ತಾಳ್ಮೆ ಕೆಡಬಹುದು ಸ್ವಲ್ಪ. ಅವರು ಮನುಷ್ಯರೇ, ಅವರೇನು ದೇವತೆಗಳಲ್ಲ. ಅವರಿಗೆ ಎಷ್ಟು ಸಹಕಾರ ನೀಡುತ್ತೇವೋ ಅಷ್ಟು ನಾವು ಇಡೀ ನಮ್ಮ ದೇಶವನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗಲೂ ದುರ್ಬುದ್ಧಿಯಿಂದ ನನಗಂಟಿದ್ದು ಊರಿಗಂಟಲಿ ಅಂತನ್ನುವ ಯೋಚನೆ ಮಾಡುವವರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಇದು ಒಂದು ಪ್ರಧಾನವಾದ ಹಂತ. ಈ 7-10 ದಿವಸ ಇದನ್ನು ನಾವು ಸ್ವಲ್ಪ ಗಂಭೀರವಾಗಿ ಕಳೆದೆವು ಅಂತಂದರೆ ನಮ್ಮ ಮುಂದಿನ ಗುರಿಗಳು ಚೆನ್ನಾಗಿರ್ತವೆ. ನಾವು ಈ 21 ದಿನ ಸರಿಯಾಗಿ ಕಾಯ್ದುಕೊಳ್ಳದೆ ಹೋದರೆ 21 ವರ್ಷ ಈ ಭಾರತ ಹಿಂದಕ್ಕೆ ಉದುರಬೇಕಾಗತ್ತೆ, ಇಳಿಬೇಕಾಗತ್ತೆ. ಆ ಪರಿಸ್ಥಿತಿಯನ್ನು ತರದೆ ನಾವು ಹಿಂದಕ್ಕೆ ಎಳೆದ ಬಾಣವನ್ನು ಅದು ಮುಂದಕ್ಕೆ ಹೋಗುವಾಗ ಬಿಡಬೇಕು ಹೊರತು ಹಿಂದಕ್ಕೆ ಎಳೆದ ಬಾಣದ ಕೊನೆಯ ತುದಿ ಅದು ಹಗ್ಗ ದಾಟಿ ಬರೀ ಹಗ್ಗ ಮಾತ್ರ ತಾಗಿ ಅಲ್ಲೇ ಬಾಣ ಬೀಳುವಂತಾಗಿ ಅವ್ಯವಸ್ಥೆ ಉಂಟಾಗಬಾರದು. ಅದಕ್ಕೆ ತಾವೆಲ್ಲರೂ ಕೂಡ ರಾಮನವಮಿ ಮತ್ತು ಹನುಮ ಜಯಂತಿ ಇದೇ ಹತ್ತಿರದಲ್ಲಿದೆ. ಅಂತಹ ದಿನಗಳಲ್ಲಿ ಒಳ್ಳೊಳ್ಳೆಯ ಸ್ತೋತ್ರಗಳನ್ನು ಪಾರಾಯಣ ಮಾಡೋಣ. ನವಮಿಯಿಂದ ಹನುಮ ಜಯಂತಿಯ ತನಕ ಭಾಗವತ ಸಪ್ತಾಹದ ಒಂದು ಕಾರ್ಯವನ್ನು ಕೂಡ ಕೃಷ್ಣನ ಸನ್ನಿಧಾನದಲ್ಲಿ ನಡೆಸುವುದನ್ನು ಸಂಕಲ್ಪಿಸಿದ್ದಾರೆ. ಬೆಳಗ್ಗೆ 9ರಿಂದ 11 ತನಕ ಈ ಭಾಗವತದ ಕಾರ್ಯ ನಡೀಲಿಕ್ಕಿದೆ. ನಾವು ಈ ವಿಶ್ರಾಂತಿಯ ಸಮಯವನ್ನು ಸರಿಯಾಗಿ ಆ ಹೊತ್ತು 2 ಗಂಟೆ ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ಕಥೆಯನ್ನು ಕೇಳುವುದಕ್ಕಾಗಿ ಮೀಸಲಿಡೋಣ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 7 ದಿನಗಳ ಪರೀಕ್ಷಿತ 7 ದಿವಸ ತನ್ನನ್ನು ಲಾಕ್ಡೌನ್ ಮಾಡಿಕೊಂಡಿದ್ದ. ಈಚೆನೂ ಇಲ್ಲ ಆಚೆನೂ ಇಲ್ಲ, ಬರೀ ಒಂದು ಕಡೆ ಕೂತು ತನ್ನ ಋಷಿಮುನಿಗಳನ್ನು ಒಟ್ಟು ಹಾಕಿಕೊಂಡು ಶುಕಾಚಾರ್ಯರಲ್ಲಿ ರಾತ್ರಿ ಹಗಲು ನಿದ್ದೆ, ಊಟ, ಹಸಿವೆ, ತೃಷೆ ಎಲ್ಲವನ್ನೂ ಬಿಟ್ಟು ಕೇಳ್ತಾ ಇದ್ದಾನೆ. ಒಂದು ದಿವಸ ನಿದ್ದೆ ಬಂದಿಲ್ಲ ಅವನಿಗೆ. ಮಧ್ಯದಲ್ಲಿ ಯಾರಾದರೂ ನಿದ್ದೆ ಬರುತ್ತಾ ಅಂತ ಆಲೋಚನೆ ಮಾಡಿದಾಗಲೂ ಅವರು ಯಾರು ಏನಾದರೂ ಮಾಡಿಕೊಳ್ಳಿ, ನನಗೆ ನಿದ್ದೆ ಬಂದಿಲ್ಲ, ನೀವು ಹೇಳಿ ಕಥೆ ಅಂತ ಶುಕಾಚಾರ್ಯರನ್ನೇ ಕೇಳಿದವ. ಅಂತಹ ಒಂದು ದೀರ್ಘಕಾಲದ ನಮ್ಮ ಬದುಕಿಗೆ ಹತ್ತಿರವಾಗುವ ಕಥೆಗಳನ್ನು ಅಥವಾ ಚಿಂತನೆಗಳನ್ನು ನಮ್ಮ ಮನಸ್ಸಿಗೆ ಹಾಕಿಕೊಳ್ಳಿಕ್ಕಿದೊಂದು ಸಂದರ್ಭ ಅಂತ ಭಾವಿಸ್ತಾ ರಾಮನವಮಿಯಿಂದ ಹನುಮ ಜಯಂತಿಯ ತನಕ ಅಂದರೆ ಏಪ್ರಿಲ್ 2ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ಈ ಭಾಗವತ ಸಪ್ತಾಹದ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಮನೆಯಲ್ಲೇ ಇದ್ದು ಅಲ್ಲಿಂದಲೇ ಆಸ್ವಾದಿಸುವಂತಹ ಅವಕಾಶ ಇದೆ. ಅದನ್ನು ಸದುಪಯೋಗಪಡಿಸಿಕೊಳ್ಬೇಕು ಅಂತ ಕೇಳ್ತಾ, ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶುಧನ್ವಂತರೇ ಹರೇ. ಎಲ್ಲಿಯೂ ಹೊರಕ್ಕೆ ಹೋಗದ ಬುದ್ಧಿ ಕೊಡು ಮತ್ತು ಆರೋಗ್ಯ ಕೊಡು ಅಂತ 2 ಒಟ್ಟು ಪ್ರಾರ್ಥನೆ ಮಾಡಿ ಓಡಾಡುವ ಧಿಯೋಯೋನಃ ಪ್ರಚೋದಯಾತ್. ಎಲ್ಲರ ಬುದ್ಧಿಯಲ್ಲೂ ಕೂಡ ಇದು ಅತ್ಯಂತ ಅಗತ್ಯವಾದ ಸಂದರ್ಭದಲ್ಲಿ ನಮ್ಮನ್ನು ನಾವು ಹಿಡಿತದಲ್ಲಿಟ್ಟುಕೊಂಡು ಮನೆಯೊಳಗೆ ಇರಬೇಕು ಅನ್ನುವ ಎಚ್ಚರಿಕೆಯನ್ನು ಪಡೆಯೋಣ. ಆ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು, ದೇಶದ ಔನ್ನತ್ಯವನ್ನು ಕಾಣೋಣ ಅಂತ ಹೇಳ್ತಾ